ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ 2 ದಿನಗಳಿಂದ ಇಂತಹ ಒಂದು ಪವಿತ್ರವಾದಂತಹ ಗಿರಿಧಾಮದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಮನುಷ್ಯನ ಪ್ರಜ್ಞಾ ವಿಕಾಸದ ಬಗ್ಗೆ ಅನೇಕ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೇವೆ. ಪ್ರಸ್ತುತ ಮನುಷ್ಯನ ಗುರಿ ಮಾನವಾತೀತನಾಗತಕ್ಕಂಥದ್ದು ಅಂತ ನಾವು ತಿಳ್ಕೊಳ್ತಾ ಬಂದ್ರೆ, ಪರಮಾತ್ಮನಿಂದ ಒಂದು ಕಿಡಿಯಾಗಿ ಹೊರಟಂತಹ ಮನುಷ್ಯ ಪ್ರಜ್ಞಾನಾಂಶವಾಗಿ ಅನೇಕ ಹಂತಗಳನ್ನ ದಾಟಿ ಮನುಷ್ಯ ವರ್ಗಕ್ಕೆ ಬರ್ತಾನೆ ಅನ್ನೋದನ್ನ ಥಿಯಾಸಫಿ ಸಾಹಿತ್ಯದಲ್ಲಿ ನಾವು ಚೆನ್ನಾಗಿ ಅರ್ಥೈಸ್ಕೊಂಡಿದ್ದೇವೆ. ಮನುಷ್ಯನ ಹಂತಕ್ಕೆ ಬಂದ ನಂತರ ಆತನ ಪ್ರಜ್ಞೆ ಹೇಗೆ ವಿಕಾಸ ಆಗ್ತಾ ಹೋಗುತ್ತೆ ಅನ್ನೋದನ್ನ ಕಳೆದ 2 ದಿನಗಳಿಂದ ನಾವು ಅರ್ಥೈಸ್ಕೊಳ್ತಾ ಇದ್ದೇವೆ. ಪ್ರಾಪಂಚಿಕ ಲೋಲುಪ್ತತೆಯಲ್ಲೇ ಪ್ರಾರಂಭದಲ್ಲಿ ಮುಳುಗಿ ಹೋಗಿರುವಂತಹ ಮನುಷ್ಯ ನಿಧಾನವಾಗಿ ಇಲ್ಲಿನ ಒಂದು ನಶ್ವರತೆಯನ್ನ ತನ್ನ ಅನುಭವಕ್ಕೆ ತಂದುಕೊಳ್ತಾ ಶಾಶ್ವತ ತತ್ವವನ್ನ ಹುಡುಕ್ತಕ್ಕಂತಹ ಒಂದು ಪ್ರಯತ್ನದಲ್ಲಿ ಬಹಿರ್ಮುಖವಾಗಿರ್ತಕ್ಕಂತಹ ಪ್ರಜ್ಞೆಯನ್ನ ಸ್ವಲ್ಪ ಒಳಮುಖ ಮಾಡಿಕೊಳ್ತಾ ಶಾಶ್ವತವಾದದ್ದನ್ನ ಅರಿಸ್ತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ತನ್ನನ್ನ ತಾನು ಅರಿಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಈ ಒಂದು ಆಧ್ಯಾತ್ಮ ಮಾರ್ಗದಲ್ಲಿ ಹೆಜ್ಜೆ ಇಡ್ತಾ ಆತ್ಮ ಜ್ಞಾನವನ್ನ ಹೆಚ್ಚು ಹೆಚ್ಚು ಬಳಸ್ಕೊಳ್ತಾ ತನ್ನ ಪ್ರಜ್ಞೆಯನ್ನ ನಿಧಾನವಾಗಿ ವಿಕಾಸ ಮಾಡಿಕೊಳ್ತಾ ಬರ್ತಾ ಇದ್ದಾನೆ. ಮೊಟ್ಟ ಮೊದಲಿಗೆ ಈ ಪಥಕ್ಕೆ ಹೆಜ್ಜೆ ಇಡೋದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾನೆ. ನಂತರ ಆ ಗುರುಗಳ ಅಂದ್ರೆ ಈ ಒಂದು ಮಾರ್ಗದಲ್ಲಿ ಮುಂದೆ ಹೋಗಿ ಈ ಮನುಷ್ಯ ಚಕ್ರದಿಂದ ಬಿಡುಗಡೆ ಹೊಂದಿ ಮಾನವಾತೀತರಾಗಿರುವಂತಹ ಗುರುಗಳ ಸಾನ್ನಿಧ್ಯವನ್ನ ತಲುಪಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿ ಆತ್ಮಜ್ಞಾನದ ಬೆಳಕು ಮಾರ್ಗದರ್ಶನ ಅವರಿಂದ ದೊರೆಯುತ್ತಾ ತಾನು ವಿಕಾಸ ಹೊಂದುವ ಪ್ರಯತ್ನ ಮಾಡಬಹುದು ಅನ್ನುವ ಉದ್ದೇಶದಿಂದ ಶಿಷ್ಯ ಪಥವನ್ನ ಆತ ಪ್ರವೇಶ ಮಾಡ್ತಾನೆ. ಸಾಕಷ್ಟು ಪೂರ್ವ ಸಿದ್ಧತೆಯನ್ನ ಗಳಿಸ್ಕೊಳ್ತಾನೆ. ಶಿಷ್ಯ ಪಥದಲ್ಲಿ ಇರ್ತಕ್ಕಂತಹ ಅನೇಕ ಹಂತಗಳನ್ನ ನಾವು ಅರ್ಥೈಸ್ಕೊಳ್ತಾ ಬಂದ್ವಿ. ಹೇಗೆ ಶಿಷ್ಯ ಆಧ್ಯಾತ್ಮ ಸಾಧಕ ಗುರುಗಳ ಸಾನ್ನಿಧ್ಯಕ್ಕೆ ಸಮೀಪಕ್ಕೆ ನಿಧಾನವಾಗಿ ಬರ್ತಾ ಬರ್ತಾ ಆ ಗುರುವಿನ ಪ್ರಜ್ಞೆಯಲ್ಲೇ ಒಂದಾಗಿ ಹೋಗ್ತಾನೆ. ಇನ್ನ ಮುಂದೆ ಈ ಪಥದಲ್ಲಿ ದೀಕ್ಷೆಗಳನ್ನ ಪಡ್ಕೊಳ್ತಕ್ಕಂತಹ ಒಂದು ಸುಯೋಗ ಆತನಿಗೆ ಲಭಿಸುತ್ತೆ. ದೀಕ್ಷಾ ಪಥಕ್ಕೆ ಅಥವಾ ಯೋಗ ಮಾರ್ಗಕ್ಕೆ ನಾವೀಗಾಗ್ಲೇ ತಿಳ್ಕೊಂಡ್ವಿ. ದೀಕ್ಷಾಪಥ ಅಂದ್ರೆ ಒಂದು ತ್ಯಾಗದ ಮಾರ್ಗ. ಇದು ನನಗೆ ಮುಕ್ತಿ ಅಥವಾ ಮೋಕ್ಷ ಸಿಗಲಿ ಅಂತ ನಾವು ಪ್ರಯತ್ನ ಮಾಡ್ತಾ ಇರುವಂತಹ ಮಾರ್ಗ ಅಲ್ಲ. ಈ ದೀಕ್ಷಾಪಥಕ್ಕೆ ಹೆಜ್ಜೆ ಇಡ್ತಾ ಇದುವರೆಗೂ ಗುರುಗಳ ಒಂದು ಪ್ರಜ್ಞೆಯಲ್ಲಿ ಒಂದಾಗಿದ್ದಂತಹ ಶಿಷ್ಯ ಈಗ ಶ್ವೇತಶ್ರೀ ಸಂಘದ ಸದಸ್ಯನಾಗ್ತಾನೆ. ಸ್ವತಃ ಜಗತ್ ಪ್ರಭುಗಳ ಪ್ರಜ್ಞೆಯಲ್ಲಿ ಒಂದಾಗತಕ್ಕಂತಹ ಸುಯೋಗ ಆತನಿಗೆ ಲಭಿಸುತ್ತೆ. ಶ್ವೇತಶ್ರೀ ಸಂಘದ ಒಟ್ಟಾರೆ ಪ್ರಜ್ಞೆಯ ಒಂದು ಭಾಗವಾಗಿ ಆತನಿಗೆ ಕೆಲಸ ಮಾಡತಕ್ಕಂತಹ ಅವಕಾಶಗಳು ದೊರೀತಾ ಹೋಗುತ್ತೆ. ಹಾಗೆ ಈ ಪಥದಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ 5ನೆಯ ದೀಕ್ಷೆಗೆ ಬರುವ ಹೊತ್ತಿಗೆ ಆತ ಜೀವನ್ಮುಕ್ತನಾಗುತ್ತಾನೆ. ಅಂದ್ರೆ ಜನನ ಮರಣಗಳ ಚಕ್ರದಿಂದ ಮೇಲೇರ್ತಾನೆ. ಇನ್ನು ಮುಂದೆ ಆತ ತಾನು ಬಯಸದ ಹೊರತು ಆತ ಈ ಭೂಮಿಯ ಮೇಲೆ ಜನ್ಮವನ್ನ ಪಡ್ಕೊಳ್ತಕ್ಕಂತಹ ಅವಶ್ಯಕತೆ ಇರುವುದಿಲ್ಲ ಅನ್ನುವಂತಹ ವಿಚಾರವನ್ನ ನಾವು ತಿಳ್ಕೊಳ್ತಾ ಬಂದ್ವಿ.
ನಾವು ಗಮನಿಸಿದ್ದೇ ಆದ್ರೆ ಯಾವುದೇ ಒಂದು ಮತಧರ್ಮಗಳಲ್ಲಾಗಲಿ ಅಥವಾ ಆಧ್ಯಾತ್ಮ ಮಾರ್ಗಗಳಲ್ಲಾಗಲಿ ಮನುಷ್ಯನ ಜೀವನ್ ಮುಕ್ತಿಯ ತನಕ ಮಾತ್ರ ನಮಗೆ ವಿಚಾರ ತಿಳಿತಕ್ಕಂಥದ್ದು. ಅದಕ್ಕೂ ಮುಂದೆ ಇನ್ನು ಪ್ರಜ್ಞಾ ವಿಕಾಸ ಇದೆ, ಇನ್ನು ಮುಂದುವರಿಬೇಕಾಗಿದೆ ಮನುಷ್ಯ ಆ ದಾರಿಯಲ್ಲಿ ಅಂತಕ್ಕಂಥದ್ದು ಎಷ್ಟೋ ಕಡೆ ನಮ್ಗೆ ತಿಳಿಸೋದಿಲ್ಲ. ಥಿಯಾಸಫಿ ಸಾಹಿತ್ಯದಲ್ಲಿ ಮಾತ್ರ ನಮ್ಗೆ ಬಹಳ ಸ್ಪಷ್ಟವಾಗಿ ಎಂತವರಿಗೂ ಅರ್ಥ ಆಗುವ ರೀತಿಯಲ್ಲಿ ಇನ್ನೂ ಮನುಷ್ಯರಿಗೆ ಜೀವನ್ ಮುಕ್ತಿಯ ನಂತರವೂ ಕೂಡ ವಿಕಾಸ ಇದೆ. ಆ ಪರಮಾತ್ಮನ ಬೃಹತ್ ಸಂಸ್ಕರಣಾ ಯೋಜನೆ ಮನುಷ್ಯ ಜೀವನ್ ಮುಕ್ತಿ ಪಡ್ಕೊಳ್ತಕ್ಕಂತಹ ಹಂತದವರೆಗೆ ಮಾತ್ರ ಅಲ್ಲ. ಯಾಕೆಂದ್ರೆ ನಮ್ಮ ಉದ್ದೇಶ ಏನು? ಮತ್ತೆ ನಾವು ಎಲ್ಲಿಂದ ಬಂದಿದೀವೋ ಅಲ್ಲಿಗೆ ಹೋಗಿ ಸೇರ್ಬೇಕಾಗಿದೆ. ಅಂದ್ರೆ ಆ ಪರಮಾತ್ಮನಲ್ಲೇ ಹೋಗಿ ನಾವು ಒಂದಾಗಬೇಕಾಗಿದೆ. ಜೀವನ್ ಮುಕ್ತಿಯ ಸ್ಥಿತಿ ಒಂದು ಹಂತ, ಬಹಳ ಮಹತ್ತರವಾದಂತಹ ಹಂತ ಮನುಷ್ಯನ ಪ್ರಜ್ಞಾ ವಿಕಾಸದ ಹಾದಿಯಲ್ಲಿ. ಆದ್ರೆ ಇದಕ್ಕೂ ಮುಂದೆ ಬಹಳಷ್ಟು ಬೆಳವಣಿಗೆ ಇದೆ ಅಂತ ಹೇಳ್ತಾ ನಾವು ಅಧ್ಯಯನಕ್ಕೆ ತೆಗೆದುಕೊಂಡಿರ್ತಕ್ಕಂತಹ ಗ್ರಂಥ ಮಾಸ್ಟರ್ಸ್ ಅಂಡ್ ದ ಪಾತ್, ಸೋದರ ಯೋಗಿ ಲೆಡ್ಬಿಟ್ರ್ ಅವರು ಬರೆದಿರ್ತಕ್ಕಂತಹ ಗ್ರಂಥ. ಅವರಿಗೆ ಯೋಗ ದೃಷ್ಟಿ ಇತ್ತು. ಅವರು ಯೋಗ ದೃಷ್ಟಿಯಲ್ಲಿ ಕಂಡುಕೊಂಡಂತಹ ಅನೇಕ ವಿಚಾರಗಳನ್ನ ನಮಗೆ ಹೇಳ್ತಾ ಬರ್ತಾರೆ. ಅವರಿಗೆ ಗುರುಗಳ ನಿಕಟ ಸಂಪರ್ಕವಿತ್ತು. ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಂತಹವರು ಅವರು ಅವರ ಗುರುಗಳಿಂದ ಅವರ ಒಂದು ಯೋಗ ದೃಷ್ಟಿಯಿಂದ ತಿಳ್ಕೊಂಡಂತಹ ಅನೇಕ ವಿಚಾರಗಳನ್ನ ನಮಗೆ ಈ ಗ್ರಂಥದಲ್ಲಿ ಪ್ರಸ್ತುತಪಡಿಸ್ತಾ ಹೋಗ್ತಾರೆ. ಅವರು ಹೇಳ್ತಾರೆ, ಈ ಒಂದು ಜೀವನ್ ಮುಕ್ತ ಪದವಿ ದೀಕ್ಷಾಪಥದ ಕೊನೆ ಅಲ್ಲ. ದೀಕ್ಷಾಪಥ ಮುಗಿದೋಯ್ತು ಅಂತ ಅನ್ಕೊಳ್ಬಾರ್ದು. ಮನುಷ್ಯ ಜೀವನ್ ಮುಕ್ತ ಪದವಿಯನ್ನ ಪಡೆದ ನಂತರ 5 ದೀಕ್ಷೆಗಳ ನಂತರ ಇನ್ನೂ ಮುಂದುವರಿದ ಸಂಸರಣೆ ಇದೆ ಅಂತ ಹೇಳ್ತಾ ಅವ್ರು ಹೇಳ್ತಾರೆ, 6ನೆಯ ದೀಕ್ಷೆ ಕೂಡ ಇದೆ. 6ನೆಯ ದೀಕ್ಷೆಯನ್ನ ಪಡ್ಕೊಂಡಂತವ್ರನ್ನ ಚೋಹಾನ್ ಅಂತ ಕರೀತಕ್ಕಂಥ, ಅಂದ್ರೆ ಋಷಿಗಳು. ಅದಕ್ಕಿಂತ ಮುಂದುವರೆದು 7ನೆಯ ದೀಕ್ಷೆಯನ್ನ ಪಡ್ಕೊಂಡಿರುವಂತವ್ರನ್ನ ಮಹಾಚೋಹಾನ್ ಅಥವಾ ಮಹರ್ಷಿ ಅಂತ ಕರೀತಾರೆ. ಅದಕ್ಕೂ ಮುಂದುವರೆದು ಹೋಗ್ತಾ 8ನೆಯ ದೀಕ್ಷೆಯನ್ನ ಪಡ್ಕೊಂಡಿರ್ತಕ್ಕಂಥವ್ರನ್ನ ಬುದ್ಧರು ಅಂತ ಕರೆಯುವಂಥದ್ದು. 8ನೆಯ ದೀಕ್ಷೆಯಲ್ಲಿರುವಂತವ್ರನ್ನ. ಅದಕ್ಕೂ ಮುಂದುವರೆದು 9ನೆಯ ದೀಕ್ಷೆಯಲ್ಲಿ ಪ್ರಸ್ತುತ ಈ ಒಂದು ಭೂಮಿಯ ಮೇಲೆ ನಡೀತಾ ಇರ್ತಕ್ಕಂತಹ ಪರಮಾತ್ಮನ ಸಂಸರಣಾ ಯೋಜನೆಗೆ ಅನುಗುಣವಾಗಿ ನಡೀತಾ ಇರ್ತಕ್ಕಂತಹ ಈ ವಿಕಾಸ ಪ್ರಕ್ರಿಯೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರತಕ್ಕಂತಹ ಜಗತ್ ಪ್ರಭುಗಳಾದ ಸನತ್ ಕುಮಾರರು ಇದ್ದಾರೆ. ಇನ್ನೂ ಉನ್ನತ ಸ್ತರದಲ್ಲಿ 10ನೆಯ ದೀಕ್ಷೆಯಲ್ಲಿ ಮೌನ ಮುನಿಗಳಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಸೈಲೆಂಟ್ ವಾಚರ್ ಅಂತ ಹೇಳ್ತಾರೆ. ಅಲ್ಲಿಯವರೆಗೂ ಕೂಡ ತಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಸವಿಸ್ತಾರವಾಗಿ ಅನೇಕ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಆದ್ರೆ ಅದ್ ಅಲ್ಲಿಗೆ ಮುಗಿತಾ ಅಂದ್ರೆ ಇಲ್ಲ ಅಂತ. ಈ ಪಥ ಇನ್ನ ಎಷ್ಟು ಮುಂದಕ್ಕೆ ಹೋಗುತ್ತೋ, ಇನ್ನೂ ಎಷ್ಟು ಎತ್ತರದವರೆಗೆ ಒಬ್ಬ ಮನುಷ್ಯನನ್ನ ಕೊಂಡೊಯ್ಯುತ್ತೋ ಅದು ಖಂಡಿತ ನಮಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದೊಂದೇ ಮೆಟ್ಟಿಲನ್ನ ಏರ್ತಾ ಏರ್ತಾ ಹೋದ ಹಾಗೆ ಮುಂದಿನ ಮೆಟ್ಟಿಲು ಕಾಣಿಸುತ್ತೆ ಅಂತ ಹೇಳಿ, ನಾವು ಮೆಟ್ಲು ಕೆಳಗಡೆ ನಿಂತ್ಕೊಂಡು ಎಲ್ಲಿ ಮುಗಿಯುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮೆಟ್ಲನ್ನ ಹತ್ತುತ್ತಾ ಹತ್ತಾ ಹೋಗ್ತಾ ಇನ್ನೂ ಮೆಟ್ಲುಗಳಿರೋದು ಕಾಣಿಸುತ್ತೆ ಅಂತ ಇಲ್ಲಿ ಲೆಡ್ಬಿಟ್ರ್ ಅವ್ರು ಹೇಳ್ತಾರೆ. ಈ ನಿಚ್ಚಳಿಕೆ ಅಂತಕ್ಕಂಥದ್ದು ಮಹಿಮಾನ್ವಿತವಾದಂತಹ ರೀತಿಯಲ್ಲಿ ಊರ್ಧ್ವಮುಖವಾಗಿ ಚಾಚಿಕೊಂಡಿದೆ. ಅದರ ತುದಿ ಎಲ್ಲಿದೆ ಅಂತ ಯಾರಿಗೂ ಕೂಡ ತಿಳಿದಿಲ್ಲ. ಎಷ್ಟೇ ಉನ್ನತ ಹಂತದಲ್ಲಿರೋರ್ಗೂ ಕೂಡ ತಿಳಿದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಬೃಹತ್ತಾದಂತಹ ಯೋಜನೆ
ಪರಮಾತ್ಮನ ಒಂದು ಈ ಸಂಸರಣ ಯೋಜನೆ. ಬುದ್ಧರು ಹೇಳ್ತಾರೆ ಅದಕ್ಕೆ, ಈ ಪಥದಲ್ಲಿ ಮುಂದುವರೆದ ಹಾಗೆಲ್ಲ ಒಂದೊಂದು ತೆರೆ ಮೇಲೇರುತ್ತೆ, ಒಂದೊಂದೇ ತೆರೆ ಮೇಲೆ ಏರ್ತಾ ಹೋಗುತ್ತೆ, ಆದ್ರೆ ಮತ್ತೊಂದು ತೆರೆ ಕಾಣಿಸ್ತಾ ಇರುತ್ತೆ. ನಾವು ಮುಂದೆ ಹೋದಂಗೆಲ್ಲ ಒಂದ್ ತೆರೆ ಮೇಲಕ್ಕೆ ಹೋದ್ರೆ ನಾವು ದೃಷ್ಟಿಸಿ ನೋಡಿದ್ರೆ ಇನ್ನೊಂದ್ ತೆರೆ ಇರುತ್ತೆ ಅದ್ರ ಮುಂದೆ. ಹಾಗೆ ವರ್ಣನೆ ಮಾಡ್ತಾರೆ. ಇದಕ್ಕೆ ಕೊನೆ ಇಲ್ಲ. ಎಲ್ಲಿದೆ ಅನ್ನೋದು ಯಾರಿಗೂ ಇದುವರೆಗೂ ಗೊತ್ತಿಲ್ಲ. ಅಷ್ಟು ಬೃಹತ್ತಾದಂತಹ ಒಂದು ಯೋಜನೆ ಪರಮಾತ್ಮನದು. ಈ ಜೀವನ್ಮುಕ್ತ ಪದವಿಯ ನಂತರ ಅನೇಕ ದೀಕ್ಷೆಗಳ ಬಗ್ಗೆ ನಾವು ಥಿಯಾಸಫಿ ವಾಂಗ್ಮಯದಲ್ಲಿ ಕೊಡ್ತಕ್ಕಂಥದ್ದನ್ನ ತಿಳ್ಕೊಂಡ್ವಲ್ಲ, ಹಾಗೆ ಈ ಜೀವನ್ಮುಕ್ತ ಪದವಿಯನ್ನ ಪಡ್ಕೊಂಡಿರ್ತಕ್ಕಂತಹವರು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾರೆ ಅವರನ್ನ. ಇದುವರೆಗೂ ಶಿಷ್ಯನಾಗಿ ಗುರುಗಳ ಒಂದು ಸೇವಾ ಕಾರ್ಯದಲ್ಲಿ ಶಿಷ್ಯ ತನ್ನ ಕೈ ಜೋಡಿಸ್ತಾನೆ. ದೀಕ್ಷಾಪಥಕ್ಕೆ ಅವನು ಪ್ರವೇಶ ಮಾಡ್ತಾ ಜಗತ್ಪ್ರಭುಗಳ ಒಂದು ಕೆಲಸ ಕಾರ್ಯಗಳಲ್ಲಿ ಆತ ಒಂದು ಭಾಗವಾಗಿ ಕೆಲಸ ಮಾಡ್ತಾನೆ. ಇನ್ನೂ ಮುಂದುವರಿತಾ ಹೆಚ್ಚಿನ ದೀಕ್ಷೆಗಳನ್ನ ಪಡ್ಕೊಳ್ತಾ ಹೆಚ್ಚಿನ ಜವಾಬ್ದಾರಿಯನ್ನ, ಹೆಚ್ಚಿನ ಕರ್ತವ್ಯವನ್ನ ನಿರ್ವಹಿಸ್ತಕ್ಕಂತಹ ಆ ಸಾಮರ್ಥ್ಯವನ್ನ ಕೂಡ ಆತ ಪಡ್ಕೊಳ್ತಾ ಹೋಗ್ತಾನೆ. ಅವ್ರು ಹೇಳ್ತಾರೆ, ಹೀಗೆ ಮುಂದುವರೆದು ಹೋಗ್ತಾ ಹೋಗ್ತಾ ಈ ಅಧಿಕಾರ ವರ್ಗದಲ್ಲಿ ಅಂದ್ರೆ ಬೇರೆ ಬೇರೆ ಕೆಲಸಗಳನ್ನ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜೀವನ್ಮುಕ್ತ ಸ್ಥಿತಿಯ ನಂತರ ನಿರ್ವಹಿಸ್ತಕ್ಕಂತಹ ಅವಕಾಶ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಹೋಗುತ್ತೆ. ಆದ್ರೆ ಅವರ ಕಾರ್ಯ ಸ್ವರೂಪ ಎಷ್ಟು ಮಹತ್ತರವಾದದ್ದು, ಎಷ್ಟು ಅಗಾಧವಾದದ್ದು ಅಂತಕ್ಕಂಥದ್ದು ನಮಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಲೆಟ್ಬಿಟ್ರವ್ರು. ಆದ್ರೆ ಖಂಡಿತವಾಗ್ಲೂ ಜೀವನ್ಮುಕ್ತ ಸ್ಥಿತಿಯ ಮುಂದೆನೂ ಕೂಡ ಬಹಳಷ್ಟು ಇಲ್ಲಿ ವಿಕಾಸ ಇದೆ. ಆ ಹಂತದಲ್ಲಿ ಇರ್ತಕ್ಕಂತಹ ಮಹಾತ್ಮರನ್ನ ನಾನು ದಿವ್ಯ ದೃಷ್ಟಿಯಿಂದ ನೋಡಿದ್ದೇನೆ ಅಂತ ಹೇಳ್ತಾರೆ. ಯಾರು? ಯೋಗಿ ಲೆಟ್ಬಿಟ್ರವ್ರು. ನಾನು ಸ್ವತಃ ನನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳಿದ್ದೇನೆ, ಇದರಲ್ಲಿ ಯಾವ ಒಂದು ಸಂಶಯವೂ ಕೂಡ ಇಲ್ಲ. ನಾನು ನಿಶ್ಚಿತವಾಗಿ ಇದಕ್ಕೆ ನಿದರ್ಶನವಾಗಿ ನನ್ನ ಒಂದು ಅನುಭವಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೇನೆ ಅಂತ ಹೇಳ್ತಾ ಹೋಗ್ತಾರೆ. ಜಗದ್ಗುರುಗಳಾಗಿರ್ತಕ್ಕಂತಹ ಬೋಧಿಸತ್ವರನ್ನ ಅನೇಕ ಸಾರಿ ನಾನು ನೋಡಿದ್ದೇನೆ ಅಂತ ಹೇಳ್ತಾರೆ. ಯಾರು? ಯೋಗಿ ಅವರು. ಬರೀ ಜಗತ್ಪ್ರಭುಗಳನ್ನಷ್ಟೇ ಅಲ್ಲ, ಜಗತ್ಪ್ರಭುಗಳಂದ್ರೆ ಈ ಒಂದು ಗೋಳದಲ್ಲಿ ನಡೀತಾ ಇರ್ತಕ್ಕಂತಹ ಎಲ್ಲ ಕಾರ್ಯಗಳನ್ನ ನಿರ್ವಹಿಸ್ತಾ ಇರ್ತಕ್ಕಂತಹ ಅಧಿಪತಿ ಜಗತ್ಪ್ರಭುಗಳು ಅಲ್ವಾ, ಸನತ್ ಕುಮಾರರು. ಬರೀ ಈ ಭೂಗೋಳದ ಮೇಲೆ ಅಂತರಂಗ ಸರ್ಕಾರದ ಅಧಿಪತಿಯಾಗಿರ್ತಕ್ಕಂತಹ ಜಗತ್ಪ್ರಭುಗಳನ್ನ ಅಷ್ಟೇ ಅಲ್ಲ, ನಾನು ಈ ಗೋಳಮಾಲೆಯ ಅಧಿಪತಿಗಳನ್ನು ನೋಡಿದ್ದೇನೆ ಅಂತಾರೆ. ಗೋಳಮಾಲೆಯ ಅಧಿಪತಿ ಅಂದ್ರೆ ಪ್ರಜಾಪತಿಗಳನ್ನ ನೋಡಿದ್ದೇನೆ ಅಂತ ಹೇಳ್ತಾರೆ. ಜೊತೆಗೆ ಧ್ಯಾನದ ಪ್ರಭುಗಳನ್ನ ನೋಡಿದ್ದೇನೆ. ಇತರ ಸೌರ ಬ್ರಹ್ಮಾಂಡಗಳಿಂದ ಬಂದಿರತಕ್ಕಂತಹ ರಾಯಭಾರಿಗಳನ್ನ ನೋಡಿದ್ದೇನೆ. ಆ ಮಹಾತ್ಮರ ಮಹಿಮೆ ನನಗೆ ಗೊತ್ತು, ಆದರೆ ಅವರ ಜೀವಿತದ ಮಹತ್ ಕಾರ್ಯವೇನು ಅನ್ನೋದನ್ನ ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಧಿಕಾರ ವರ್ಗ ಅನ್ನೋದು ಹೈರಾರ್ಕಿ ಅಂತ ನಾವೇನ್ ಹೇಳ್ತೀವಿ, ಅದು ಎಲ್ಲಿಯವರೆಗೆ ಹೋಗಿದೆ ನೋಡಿ. ನಾವೆಲ್ಲರೂ ಕೂಡ ಸೌರ ಬ್ರಹ್ಮಾಂಡದಲ್ಲಿ ಆ ಈಶ್ವರನ ಒಂದು ಯೋಜನೆಯಲ್ಲಿ ಒಂದು ಭಾಗವಾಗಿದ್ದೇವೆ ಅಲ್ವಾ. ಸೌರ ಬ್ರಹ್ಮಾಂಡೇಶ್ವರನ ಅಡಿಯಲ್ಲಿ 10 ವಿಕಾಸ ಯೋಜನೆಗಳು ನಡೀತಾ ಇದೆ. ಆ 10 ವಿಕಾಸ ಯೋಜನೆಗಳಲ್ಲಿ ಭೂ ವಿಕಾಸ ಯೋಜನೆ ಅಂತಕ್ಕಂಥದ್ದು ಒಂದು. ಆ ಭೂ ವಿಕಾಸ ಯೋಜನೆಯಲ್ಲಿ ಭೂಮಿಯ ಮೇಲೆ ಪ್ರಸ್ತುತ ನಾವು ಮನುಷ್ಯರಾಗಿ ಮನುಷ್ಯ ಜೀವ ವರ್ಗದಲ್ಲಿ ಪ್ರಜ್ಞೆಯ ವಿಕಾಸವನ್ನ ಹೊಂದುತ್ತಾ ಇದ್ದೇವೆ. ಈ ಬೃಹತ್ ಯೋಜನೆಯನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬರಿಂದ ಸಾಧ್ಯನಾ? ಇಲ್ಲ. ಅವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಅನೇಕರು ಬೇರೆ ಬೇರೆ ಕೆಲಸಗಳನ್ನ ವಹಿಸ್ಕೊಂಡು ಈ ಒಂದು ಯೋಜನೆ ಸುಸೂತ್ರವಾಗಿ ನಡೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಾ ಇರ್ತಕ್ಕಂತಹ
ಅನೇಕರು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಆ 10 ವಿಕಾಸ ಯೋಜನೆಯಲ್ಲಿ ಭೂ ವಿಕಾಸ ಯೋಜನೆ ಒಂದು ಅಂತ ಹೇಳಿದೆ. ಆ ಭೂ ವಿಕಾಸ ಯೋಜನೆಯಲ್ಲಿ ಚಿಕ್ಕ ಚಿಕ್ಕ ಸರಪಳಿಗಳು ಅಂದ್ರೆ ಗ್ರಹಗಳ ಗುಚ್ಛ ಅಂತ ಹೇಳ್ಬೋದು. 7 ಗ್ರಹಗಳ ಒಂದು ಗುಚ್ಛ ಅಥವಾ ಸರಪಳಿ, 7 ಗ್ರಹಗಳ ಒಂದು ಸರಪಳಿ ಒಂದು ವಿಕಾಸ ಯೋಜನೆಯಲ್ಲಿ 7 ಸರಪಳಿಗಳಿರುತ್ತೆ. 7 ಸರಪಳಿಗಳಿರುತ್ತೆ. ಆ 7 ಸರಪಳಿಗಳಲ್ಲಿ ಪ್ರಸ್ತುತ ಭೂಮಿ ಅನ್ನುವಂತಹ ಗ್ರಹ 4ನೆಯ ಸರಪಳಿಯಲ್ಲಿ ಇದೆ. ಅತ್ಯಂತ ಸ್ಥೂಲ ಲೋಕದಲ್ಲಿ ಇದೆ. ಇಲ್ಲಿ ವಿಕಾಸ ಅಂತಕ್ಕಂಥದ್ದು ನಡೀತಾ ಇದೆ ಅಂದ್ರೆ ಭೂಗ್ರಹದಲ್ಲಿ ಇಲ್ಲಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಒಬ್ರು ಅಧಿಪತಿ ಇದ್ದಾರೆ ಅಂದ್ರೆ ಆ 7 ಗ್ರಹಗಳ ಸರಪಳಿಗಳು 7 ಇದ್ದಾವಲ್ಲ ಈ ಭೂ ವಿಕಾಸ ಯೋಜನೆಯಲ್ಲಿ ಎಷ್ಟು ಜನ ಎಷ್ಟು ರೀತಿಯಲ್ಲಿ ಕೆಲಸ ಮಾಡ್ತಿರ್ಬೋದು ಅಂತ ನಾವೊಂದು ಊಹೆ ಮಾಡ್ಕೊಳ್ಬಹುದು ಅಲ್ವಾ. ಒಂದೊಂದು ಗ್ರಹ ಅಂದ್ರೆ ಒಂದೊಂದು ಸರಪಳಿಯಲ್ಲಿ 7 ಗ್ರಹ, ಆ 7 ಗ್ರಹಗಳಿಗೆ ಒಂದೊಂದು ಗ್ರಹಕ್ಕೆ ಒಬ್ಬೊಬ್ರು ಅಧಿಪತಿ ಅಂದ್ರೆ ಆ ಒಂದೊಂದು ಸರಪಳಿಗೆ ಒಬ್ಬೊಬ್ರು ಅಧಿಪತಿ ಅಂದ್ರೆ ಆ 7 ಸರಪಳಿಗಳಿಗೆ ಒಬ್ಬ ಅಧಿಪತಿ ಅಂದ್ರೆ ಈ ಒಂದು ವಿಕಾಸ ಯೋಜನೆ ಆಯ್ತು. ಈ ಒಂದು ವಿಕಾಸ ಯೋಜನೆ ಎಲ್ಲ ಸೌರ ಬ್ರಹ್ಮಾಂಡೇಶ್ವರ ಅಧಿಪತ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು 10 ವಿಕಾಸ ಯೋಜನೆಗಳು. ಅಂದ್ರೆ ಎಷ್ಟು ಜನ ಎಷ್ಟು ರೀತಿಯಲ್ಲಿ ಮುಂದುವರೆದು ಹೋಗಿ ಈ ಒಂದು ಪಥದಲ್ಲಿ ಅನೇಕ ಜವಾಬ್ದಾರಿಗಳನ್ನ ವಹಿಸ್ಕೊಂಡಿರ್ತಾರೆ ಅನ್ನೋದನ್ನ ನಾವು ಒಂದು ಊಹೆ ಮಾಡ್ಕೊಳ್ಬಹುದಾದ್ರೆ, ಮುಂದುವರಿತಾ ಹೇಗೆ ಜೀವನ್ಮುಕ್ತ ಸ್ಥಿತಿಯ ನಂತರ ಬೇರೆ ಬೇರೆ ಮಾರ್ಗಗಳಲ್ಲಿ ಮನುಷ್ಯ ಮುಂದುವರಿತಾ ಈ ಅಧಿಕಾರ ವರ್ಗಗಳಲ್ಲಿ ತಾನು ಒಬ್ಬನಾಗಬಹುದು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಅಧಿಕಾರ ವರ್ಗಗಳಲ್ಲಿ ನಾವು ಕೂಡ ಒಬ್ಬರಾಗಬಹುದು ಅನ್ನೋದು. ಅವರವರ ಸಾಮರ್ಥ್ಯಕ್ಕೆ ಅವರವರ ಆಸಕ್ತಿ ಅಭಿರುಚಿಗೆ ತಕ್ಕ ಹಾಗೆ ಪ್ರತಿಯೊಬ್ಬ ಮನುಷ್ಯನ ಬೆಳವಣಿಗೆಯೂ ಕೂಡ ಪೂರ್ವ ನಿಯೋಜಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೆಚ್ಚು ವಿವರಣೆಯನ್ನ ಮುಂದಿನ ಒಂದು ಉಪನ್ಯಾಸದಲ್ಲಿ ನಿರ್ದೇಶಕರು ನಮ್ಗೆ ತಿಳಿಸ್ತಾರೆ. ಸಪ್ತ ಪ್ರಜಾಪತಿಗಳು ಶಾಖೆಗಳು ಅನ್ನುವಂತಹ ವಿಚಾರವಾಗಿ ಅವ್ರು ಹೇಳ್ತಾರೆ. ಲೆಡ್ಬಿಟ್ರವರು ಈ ಬ್ರಹ್ಮಾಂಡಾಧಿಪತಿ ಸೌರ ಬ್ರಹ್ಮಾಂಡಾಧಿಪತಿ ಯಾರು ಅಂತ ಹೇಳ್ತೀವಿ, ಈಶ್ವರ. ಯಾರು? ಸೂರ್ಯ ಅಂತ ನಾವು ಹೇಳ್ತಕ್ಕಂಥದ್ದು. ಈ ಬ್ರಹ್ಮಾಂಡಾಧಿಪತಿ ಇತರ ಬ್ರಹ್ಮಾಂಡಗಳೊಡನೆ ಯಾವ ರೀತಿಯಲ್ಲಿ ಸಹಜೀವನವನ್ನ ನಡೆಸ್ತಾ ಇದ್ದಾರೋ ಆ ದಿವ್ಯ ರೂಪವನ್ನು ನಾನು ನೋಡಿದ್ದೀನಿ ಅಂತಾರೆ. ನಿಧಾನ ಹೇಳ್ತಾ ಇದ್ದೀನಿ, ನಾವು ಯೋಚನೆ ಮಾಡ್ಬೇಕು ಎಷ್ಟು ಬೃಹತ್ತಾಗಿದೆ ಅಂತ. ಸೌರ ಬ್ರಹ್ಮಾಂಡೇಶ್ವರ ಸೂರ್ಯ, ಆತನ ಕೈಗಳಿಗೆ ಎಷ್ಟೋ ಜನ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಒಂದು ಸೌರ ಬ್ರಹ್ಮಾಂಡದ ಅಧಿಪತಿ ಇನ್ನೊಂದು ಸೌರ ಬ್ರಹ್ಮಾಂಡದ ಅಧಿಪತಿಯ ಜೊತೆಯೂ ಕೂಡ ಸಂಪರ್ಕವನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಕೆಲಸ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಆ ದಿವ್ಯ ರೂಪವನ್ನು ಕೂಡ ನಾನು ನೋಡಿದೀನಿ ಅಂತ ಹೇಳ್ತಿದ್ದಾರೆ. ಯಾರು? ಸೋದರ ಲೆಡ್ಬಿಟ್ರವರು. ಅವ್ರು ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಅರ್ಜುನ ಭಗವಂತನ ವಿಶ್ವರೂಪವನ್ನ ನೋಡಿರ್ತಕ್ಕಂಥದ್ದು ಎಷ್ಟು ಸತ್ಯನೋ ನಾನು ಕೂಡ ಈಶ್ವರನ ದರ್ಶನ ಮಾಡಿರೋದು ಅಷ್ಟೇ ಸತ್ಯ ಅಂತ ಹೇಳ್ತಾರೆ. ಆದ್ರೆ ಮುಂದುವರಿತಾ ಅವ್ರು ಹೇಳ್ತಾರೆ, ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯನಾದ ಪ್ರತಿಯೊಬ್ಬನೂ ಕೂಡ ಈ ಒಂದು ಥಿಯಾಸಫಿ ಸಿದ್ಧಾಂತವನ್ನ ಸ್ವಂತವಾಗಿ ವ್ಯಾಸಂಗ ಮಾಡಿ ತನ್ನದೇ ಆದ ತೀರ್ಮಾನಕ್ಕೆ ಸ್ವತಃ ಅನುಭವದ ಆಧಾರದ ಮೇಲೆ ಬರಬೇಕು. ನೋಡಿ, ಅಷ್ಟೆಲ್ಲ ಅವ್ರಿಗೆ ಯೋಗ ದೃಷ್ಟಿಯಲ್ಲಿ ನೋಡಿದ್ರು ತಿಳ್ಕೊಂಡಿದ್ರು. ಎಂತಹ ವಿನಮ್ರತೆ, ಎಂತಹ ದೃಷ್ಟಿ ಅವರದು. ಯಾರು ಕೂಡ ಇಲ್ಲಿ ಬಲವಂತವನ್ನ ಮಾಡಿ ನಾನು ಕಂಡಿದ್ದೆ, ನೀಗೂ ಹೇಳ್ತಾ ಇದ್ದೀನಿ, ನಾನ್ ನಂಬಿದ್ದನ್ನ ನೀನು ನಂಬಬೇಕು ಅಂತಕ್ಕಂತಹ ಧೋರಣೆ ಇಲ್ಲ. ಅವ್ರು ಕಂಡುಕೊಂಡ ಸತ್ಯವನ್ನ ಕಂಠಾಘೋಷವಾಗಿ ಹೇಳ್ತಾರೆ. ಅದು ನಿಶ್ಚಯ, ನಿಶ್ಚಿತ, ಖಚಿತ ಅಂತ. ಆದ್ರೆ ಪ್ರತಿಯೊಬ್ಬನೂ ಕೂಡ ಈ ಒಂದು ಸಾಹಿತ್ಯವನ್ನ ಸವಿಸ್ತಾರವಾಗಿ ಅಧ್ಯಯನ ಮಾಡ್ತಾ ಅದರ ಅನುಭವವನ್ನ ಪಡ್ಕೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ, ನಿಮಗೆ ಬಿಟ್ಟಿದ್ದು. ಅದೇ ಥಿಯಾಸಫಿಯ ಒಂದು ವೈಶಿಷ್ಟ್ಯತೆ ಏನಿದೆ, ಇಲ್ಲಿ ವಿಚಾರ ಸ್ವಾತಂತ್ರ್ಯ. ಇಲ್ಲಿ ಯಾವುದೂ ಕೂಡ
ಕಟ್ಟುಪಾಡುಗಳಿಲ್ಲ. ಯಾವುದನ್ನೂ ಕೂಡ ಥಿಯಾಸಫಿ ಸಾಹಿತ್ಯವಾಗಲಿ, ಅಲ್ಲಿ ಇರ್ತಕ್ಕಂತಹ ಕೆಲಸ ಮಾಡ್ತಕ್ಕಂತಹ ಯಾರೇ ಆಗಲಿ, ನಾಯಕರಾಗಲಿ, ಬೇರೆಯವರ ಮೇಲೆ ತಮ್ಮ ಸಿದ್ಧಾಂತಗಳನ್ನ ಬಲವಂತವಾಗಿ ಹೇರೋದಿಲ್ಲ. ಇರ್ಲಿ, ಈಗ ಮುಖ್ಯವಾಗಿ ವಿಷಯಕ್ಕೆ ಬರ್ತಾ, ಈ ದೀಕ್ಷಾ ಪಥದಲ್ಲಿ 5 ದೀಕ್ಷೆಗಳನ್ನ ಪಡ್ಕೊಂಡ ನಂತರ ಜೀವನ್ಮುಕ್ತ ಸ್ಥಿತಿಯನ್ನ ಮನುಷ್ಯ ಪಡ್ಕೊಳ್ತಾನೆ. ಪ್ರಜ್ಞೆಯ ವಿಕಾಸ ಸಾಕಷ್ಟು ಆಗಿರುತ್ತೆ. ಆತನ ಮುಂದೆ 7 ದಾರಿಗಳು ತೆರೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. ಜೀವನ್ಮುಕ್ತ ಸ್ಥಿತಿಯ ನಂತರ ಇರ್ತಕ್ಕಂತಹ ಮಾರ್ಗಗಳು ಮುಖ್ಯವಾಗಿ 7. ಜೀವನ್ಮುಕ್ತನಾಗೋಗಿದ್ದಾನೆ, ಆತ ಇನ್ನ ಭೂಮಿಯ ಮೇಲೆ ಜನ್ಮವನ್ನ ಪಡ್ಕೊಂಡು ಬರ್ಬೇಕಾದಂತಹ ಅವಶ್ಯಕತೆ ಇಲ್ಲ. ಆದ್ರೆ ಆತನಿಗೆ ಇನ್ನೂ ಬೆಳವಣಿಗೆ ಇದೆ. ಆ ಬೆಳವಣಿಗೆ ಆತ ಇಚ್ಛೆ ಪಟ್ಟಂತಹ ದಾರಿಯಲ್ಲಿ ಮಾಡ್ಕೊಳ್ಬಹುದು. ಅಲ್ಲಿ 7 ದಾರಿಗಳು ಕಾಣಿಸುತ್ತೆ, 7 ಮಾರ್ಗಗಳು. ಯಾವ್ಯಾವುದು ಈ 7 ಮಾರ್ಗಗಳು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೆಯ ದಾರಿಯನ್ನ ಅವ್ರು ಹೇಳ್ತಾರೆ, ಧರ್ಮಕಾಯ ಉಡುಪನ್ನು ಧರಿಸುವುದು ಅಂತ. ಧರ್ಮಕಾಯ ಉಡುಪನ್ನು ಧರಿಸುವುದು ಅಂತ ಹೇಳ್ತಾರೆ. ಇದು ಮೊದಲನೇ ಮಾರ್ಗ. ಇದರ ಅರ್ಥ ಏನಪ್ಪಾ ಅಂದ್ರೆ, ಆನಂದಮಯವಾದಂತಹ ಸರ್ವಜ್ಞತ್ವ ಮತ್ತು ಸರ್ವ ಶಕ್ತಿತ್ವ ಎಂಬ ನಿರ್ವಾಣವನ್ನ ಪ್ರವೇಶಿಸಿ ಯಾವುದೋ ಯುಗದಲ್ಲಿ ಅವತಾರ ಪುರುಷನಾಗಿ ಬರುವುದು ಅಂತ ಹೇಳ್ತಾರೆ. ಜೀವನ್ಮುಕ್ತ ಸ್ಥಿತಿಯನ್ನ ಹೊಂದಿದ ಮೇಲೆ ನಾವೆಲ್ಲ ತಿಳ್ಕೊಂಡ್ವಿ, ಆ ಆತ್ಮಲೋಕದಲ್ಲಿ ಅಂದ್ರೆ ನಿರ್ವಾಣ ಲೋಕದಲ್ಲಿ ಈ ಗೋಳಮಾಲೆಗೆ ಸಂಬಂಧಪಟ್ಟ ಎಲ್ಲವನ್ನೂ ತಿಳ್ಕೊಳ್ತಕ್ಕಂತ ಶಕ್ತಿಯನ್ನ ಸಂಪಾದಿಸ್ತಾನೆ. ಸರ್ವಜ್ಞತ್ವ ಆತನಿಗೆ ಪ್ರಾಪ್ತಿಯಾಗತ್ತೆ ಅಂತ. ಸರ್ವ ಶಕ್ತಿಗಳು ಆತನಿಗೆ ಲಭ್ಯವಾಗಿರುತ್ತೆ. ಒಂದು ಹಂತದಲ್ಲಿ ಆತ ಮತ್ತೆ ಇನ್ಯಾವುದೋ ಒಂದು ಯುಗದಲ್ಲಿ ಅವತಾರ ಪುರುಷನಾಗಿ ಹುಟ್ಟು ಬರ್ತಕ್ಕಂತಹ ಅವಕಾಶಗಳಿದೆ ಅಂತ. ಈ ಒಂದು ದಾರಿಯನ್ನ ಆರಿಸ್ಕೊಳ್ಬಹುದು. ಜೀವನ್ ಮುಕ್ತನಾದಂತಹವನು ಈ ದಾರಿಯಲ್ಲಿ ಹೋಗ್ತಕ್ಕಂತಹ ಪ್ರಯತ್ನ ಮಾಡಬಹುದು. ಅವತಾರ ಪುರುಷನಾಗಿ ಹುಟ್ಟತಕ್ಕಂಥದ್ದು ಯಾವಾಗ? ಯಾವಾಗ ಈ ಕೆಳಲೋಕಗಳಲ್ಲಿ ಧರ್ಮ ಅಂತಕ್ಕಂಥದ್ದು ಕ್ಷೀಣಿಸ್ತಾ ಹೋಗುತ್ತೋ, ನೈತಿಕ ಮೌಲ್ಯಗಳು ಸ್ವಲ್ಪ ಸ್ವಲ್ಪ ಅಧಃಪತನಕ್ಕೆ ಸಾಗುತ್ತಾ ಇರುತ್ತೋ, ಆಗ ಮತ್ತೆ ಧರ್ಮವನ್ನ ಎತ್ತಿ ಹಿಡಿತಕ್ಕಂತಹ ಒಂದು ಪ್ರಯತ್ನದಲ್ಲಿ ಧರ್ಮ ಸಂಸ್ಥಾಪನೆಗೋಸ್ಕರ ನೈತಿಕ ಮೌಲ್ಯಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಕೆಳಗಿನ ಜೀವಿಗಳಿಗೆ ಪರಿಚಯ ಮಾಡಿಸ್ಕೊಡ್ತಕ್ಕಂತಹ ಒಂದು ಕೆಲಸದಲ್ಲಿ ಮತ್ತೆ ಹುಟ್ಟು ಬಂದು ಅವತಾರ ಪುರುಷರಾಗಿ ಹುಟ್ಟು ಬಂದು ಲೋಕ ಕಲ್ಯಾಣಕ್ಕೋಸ್ಕರ, ಅಂದ್ರೆ ಇನ್ನು ಕೆಳಗಡೆ ಇರ್ತಕ್ಕಂತಹ ಮಾನವ ವರ್ಗಕ್ಕೋಸ್ಕರ, ಅವರ ವಿಕಾಸಕ್ಕೋಸ್ಕರ ಅವರು ಈ ಒಂದು ಅವತಾರ ಪುರುಷರಾಗಿ ಜನ್ಮವನ್ನ ಪಡ್ಕೊಳ್ತಕ್ಕಂಥದ್ದು. ಈ ಅವತಾರ ಪುರುಷರಾಗಿ ಜನ್ಮವನ್ನ ಪಡ್ಕೊಳ್ತಕ್ಕಂಥವ್ರು ಧರ್ಮ ಸಂಸ್ಥಾಪಕರಾಗಿ ಕೆಲಸ ಮಾಡತಕ್ಕಂಥವರು, ಧರ್ಮವನ್ನ ಎತ್ತಿಡಿತಕ್ಕಂತಹ ಒಂದು ಉದ್ದೇಶವನ್ನ ಇಟ್ಕೊಂಡಿರ್ತಕ್ಕಂತಹವರು. ನಾವು ಮುಂದೆ ಒಂದು ಉಪನ್ಯಾಸದಲ್ಲಿ ತಿಳ್ಕೊಳ್ತೀವಲ್ಲ, ಅಲ್ಲಿ 2ನೆಯ ಶಾಖೆಗೆ ಸೇರಿರ್ತಕ್ಕಂತಹವರು. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗಲ್ಲ, ಯಾಕೆಂದ್ರೆ ಮುಂದೆ ಉಪನ್ಯಾಸದಲ್ಲಿ ನಾವು ತಿಳ್ಕೊಳ್ತೇವೆ. ಅಂದ್ರೆ ಮನುಷ್ಯನ ವಿಕಾಸದ ಹಂತದಲ್ಲಿ ಅವರಿಗೆ ಸಹಾಯ ಮಾಡ್ತಾ ಧರ್ಮ ಮಾರ್ಗವನ್ನ ತೋರಿಸ್ತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಧರ್ಮ ಸಂಸ್ಥಾಪನೆಗೋಸ್ಕರ ಅವತಾರ ಪುರುಷರಾಗಿ ಜನ್ಮವನ್ನ ಪಡ್ಕೊಳ್ತಕ್ಕಂತಹ ದಾರಿ. ಆ ದಾರಿಯಲ್ಲೂ ಕೂಡ ಸಾಕಷ್ಟು ಅವರು ಮುಂದೆ ಹೋಗ್ತಾ ನಡೆದು ಹೋಗ್ತಾ ಹೆಚ್ಚು ಹೆಚ್ಚು ಶಕ್ತಿ ಸಾಮರ್ಥ್ಯಗಳನ್ನ ಪಡ್ಕೊಳ್ಬೇಕಾಗಿದೆ. ಇದು ಒಂದು ದಾರಿ. ಜೀವನ್ಮುಕ್ತನಾದ ನಂತರ ಆತನ ಮುಂದೆ ತೆರೆದುಕೊಳ್ಳತಕ್ಕಂತಹ ಒಂದು ದಾರಿ ಧರ್ಮಕಾಯ ಉಡುಪನ್ನ ಧರಿಸ್ತಕ್ಕಂಥದ್ದು. ಇಲ್ಲಿ ಹೇಳ್ತಾರೆ, ಈ ಧರ್ಮಕಾಯ ಉಡುಪನ್ನ ಧರಿಸ್ತಕ್ಕಂಥದ್ದು ಅಥವಾ ಈ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಕೆಳಲೋಕಗಳಿಗೆ ಸಂಬಂಧಪಟ್ಟಂತಹ ನಿತ್ಯಾಣುಗಳನ್ನೆಲ್ಲ ಪೂರ್ತ ವಿಸರ್ಜಿಸಿ ಅನುಪಾದಕ ಲೋಕದಲ್ಲಿರುವ ಪುರುಷಾತ್ಮನಲ್ಲಿ ಆಶ್ರಯ ಸ್ಥಾನವನ್ನ ಕಲ್ಪಿಸ್ಕೊಳ್ತಾರೆ. ನಾವೀಗಾಗ್ಲೂ ತಿಳ್ಕೊಂಡ್ವಿ,
ಜೀವನ್ಮುಕ್ತನ ಹಂತಕ್ಕೆ ಬಂದಾಗ ಜನ್ಮಗಳನ್ನ ಪಡ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಆದ್ರೆ ಸ್ವಇಚ್ಛೆಯಿಂದ ಪಡ್ಕೊಳ್ಬಹುದು ಆತ ಆರಿಸ್ಕೊಳ್ತಕ್ಕಂತ ದಾರಿಗೆ ಅನುಗುಣವಾಗಿ. ನಾವು ನಿನ್ನೆಯ ಒಂದು ಉಪನ್ಯಾಸದಲ್ಲಿ ತಿಳ್ಕೊಂಡ್ವಿ, ಪ್ರಜ್ಞಾನಾಂಶು ಅಂದ್ರೆ ಪರಮಾತ್ಮನಿಂದ ಹೊರಹೊರಟಂತಹ ಒಂದು ಕಿರಣ ಕೆಳಗಿನ ಲೋಕಗಳಲ್ಲಿ ಅಭಿವ್ಯಕ್ತನಾಗ್ತಾ ಆಗ್ತಾ ಅಥವಾ ಕೆಳಗಿನ ಲೋಕಗಳಲ್ಲಿ ಇಳಿದು ಬರ್ತಾ ಆ ಲೋಕಗಳ ಒಂದು ಪ್ರಕೃತಿ ತತ್ವದಿಂದ ಅಂದ್ರೆ ಒಂದು ಪರಮಾಣು ಪ್ರತಿಯೊಂದು ಲೋಕದ ಉನ್ನತ ಉಪಲೋಕದಲ್ಲಿರ್ತಕ್ಕಂತಹ ಒಂದು ಪರಮಾಣುವಿನ ಸುತ್ತ ತನ್ನ ಉಪಾಧಿಗಳನ್ನ ಕಟ್ಟಿಕೊಳ್ತಾನೆ. ಅದನ್ನೇನಂತಾರೆ? ಪರ್ಮನೆಂಟ್ ಆಟಮ್. ಅದನ್ನೇ ಇಲ್ಲಿ ಹೇಳ್ತಾ ಇರೋದವರು, ನಿತ್ಯಾಣು ಅಂತ. ಆ ಪರ್ಮನೆಂಟ್ ಆಟಮ್ ಅಂತ ಇರುತ್ತಲ್ಲ, ಅದ್ರ ಸುತ್ತ ತನ್ನ ಉಪಾಧಿಯನ್ನ ಕಟ್ಟಿಕೊಳ್ತಾನೆ. ಪ್ರತಿಯೊಂದು ಲೋಕದಲ್ಲೂ ಕಟ್ಟಿಕೊಳ್ತಾ ಬರ್ತಾನೆ. ಮನುಷ್ಯ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅಂದ್ಕೊಳ್ಳೋದಾದ್ರೆ, ಈ ಭೂಲೋಕದಲ್ಲಿ ಈ ಉನ್ನತ ಸ್ತರದಲ್ಲಿರ್ತಕ್ಕಂತಹ ಸ್ಥೂಲ ಲೋಕದ ಮೊದಲನೆಯ ಉಪಲೋಕದಲ್ಲಿ, ಮೊದಲನೇ ಅಥವಾ 7ನೇ ಉಪಲೋಕ ಅನ್ಕೊಳ್ಳೋಣ, ಅಂದ್ರೆ ಅತ್ಯಂತ ಉನ್ನತ ಸ್ತರದಲ್ಲಿರ್ತಕ್ಕಂತಹ ಉಪಲೋಕದಲ್ಲಿ ಇರ್ತಕ್ಕಂತಹ ಪರಮಾಣುವಿನಿಂದ ದೇಹ ಕಟ್ಕೊಳ್ತಾನೆ. ಅದೇ ರೀತಿ ಕಾಮಲೋಕದಲ್ಲೂ, ಅದೇ ರೀತಿ ರೂಪು ಮನೋಲೋಕದಲ್ಲೂ. ಅಂದ್ರೆ ನಾನು ಕೆಳಗಿಂದ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಮನುಷ್ಯನಿಗೆ ಪ್ರಸ್ತುತ ನಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದು ಈ ಹಂತದವರೆಗೆ ಅಲ್ವಾ. ಆ ಕೆಳಗಿಂದ ಹೋಗ್ತಾ ಹೋಗ್ತಾ ಆತ ನಿರ್ವಾಣ ಸ್ಥಿತಿಯನ್ನ ಪಡ್ಕೊಂಡಿರ್ತಾನೆ. ಈ ಕೆಳಗಿನ ಲೋಕಗಳಲ್ಲಿ ಆತ ಏನು ನಿತ್ಯಾಣುವನ್ನ ಆತ ಆರಿಸ್ಕೊಂಡು ಅದ್ರ ಸುತ್ತ ತನ್ನ ಉಪಾಧಿಗಳನ್ನ ಕಟ್ಕೊಂಡಿರ್ತಾನೋ ಆ ನಿತ್ಯಾಣುಗಳನ್ನ ವಿಸರ್ಜನೆ ಮಾಡಿಬಿಡ್ತಾನೆ. ಆ ನಿತ್ಯಾಣುಗಳಿದ್ರೆ ಯಾವಾಗ ಬೇಕಾದ್ರೂ ಅದರ ಸಹಾಯದಿಂದ ಅದ್ರ ಸುತ್ತಲೂ ಉಪಾಧಿಗಳನ್ನ ಕಟ್ಕೊಂಡು ಕೆಳಕ್ಕೆ ಬರ್ಬೋದು. ಆದ್ರೆ ಧರ್ಮಕಾಯ ಉಡುಪನ್ನು ಧರಿಸಿ ಈ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು ಈ ನಿತ್ಯಾಣುಗಳನ್ನ ವಿಸರ್ಜಿಸಿ ಬಿಡ್ತಾರೆ ಅನ್ನೋದನ್ನ ಹೇಳ್ತಾ ಬರ್ತಾರೆ ಅವರು. ಅವರು ಎಲ್ಲಿ ಆಶ್ರಯವನ್ನ ಪಡ್ಕೊಂಡಿರ್ತಾರೆ? ನಿರ್ವಾಣ ಲೋಕದಲ್ಲಿ. ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಸ್ತರದಲ್ಲಿ ಪುರುಷಾತ್ಮನಲ್ಲಿ ಆಶ್ರಯ ಸ್ಥಾನವನ್ನ ಕಲ್ಪಿಸ್ಕೊಳ್ತಾರೆ. ನಿರ್ವಾಣ ಲೋಕದಿಂದ ಆಚೆ ಪುರುಷಾತ್ಮನ ನೆಲೆ ಎಲ್ಲಿ ಅಂತ ನಾವು ತಿಳ್ಕೊಂಡ್ವಿ ನಿನ್ನೆಯ ಒಂದು ಉಪನ್ಯಾಸದಲ್ಲಿ, ಅನುಪಾದಕ ಲೋಕದಲ್ಲಿ. ಅಲ್ಲಿ ತನ್ನ ಸ್ಥಾನವನ್ನ ಅಥವಾ ಆಶ್ರಯ ಸ್ಥಾನವನ್ನ ಪಟ್ಕೊಳ್ತಾನೆ ಅಂತ ಹೇಳ್ತಾರೆ. ಇಷ್ಟು ಮಾತ್ರ ಹೇಳ್ತಾ ಇದಕ್ಕಿಂತ ಹೆಚ್ಚಿನ ಚಟುವಟಿಕೆ ಅಥವಾ ವಿವರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾರು? ಲೆಕ್ಬಿಟ್ರು. ಇಷ್ಟು ಮಾತ್ರ ಹೇಳಬಲ್ಲೆ, ಇಷ್ಟು ಮಾತ್ರ ನನಗೆ ಏನು ಗೊತ್ತಿದೆ ಅಷ್ಟು ನನಗೆ ಹೇಳೋದಕ್ಕೆ ಸಾಧ್ಯ ಅಂತ ಇಷ್ಟು ಹೇಳ್ತಾ ಬರ್ತಾರೆ. ಅಂದ್ರೆ ಧರ್ಮಕಾಯ ಉಡುಪನ್ನ ಧರಿಸ್ತಕ್ಕಂಥವ್ರು ಜೀವನ್ಮುಕ್ತ ಪದವಿಯ ನಂತರ ಈ ಕೆಳಗಿನ ಲೋಕಗಳಲ್ಲಿ ಅವರು ಕಟ್ಕೊಂಡಂತಹ ಎಲ್ಲ ನಿತ್ಯಾಣುಗಳನ್ನು ಕೂಡ ವಿಸರ್ಜಿಸಿ ಅವರು ತಮ್ಮ ಆಶ್ರಯ ಸ್ಥಾನವನ್ನ ಎಲ್ಲಿ ಪಡ್ಕೊಳ್ತಾರೆ? ಅನುಪಾದಕ ಲೋಕದಲ್ಲಿರ್ತಕ್ಕಂತಹ ಪುರುಷಾತ್ಮನಲ್ಲಿ ತಮ್ಮ ಆಶ್ರಯ ಸ್ಥಾನವನ್ನ ಪಡ್ಕೊಳ್ತಾರೆ. ಆದ್ರೆ ಅವತಾರ ಪುರುಷರಾಗಿ ಜನ್ಮ ಎತ್ತಕ್ಕಂತಹ ಒಂದು ಸದವಕಾಶವನ್ನ ಅವ್ರು ಪಡ್ಕೊಂಡಿರ್ತಾರೆ, ಆ ಕೆಲಸವನ್ನ ಮಾಡ್ತಾರೆ. ಈ ಬೇಕಾದಾಗ ಅವತಾರ ಪುರುಷರಾಗಿ ಕೆಳಗಿನ ಲೋಕಗಳಿಗೆ ಬರೋದಕ್ಕೆ ಅವರ ಇಚ್ಛಾಶಕ್ತಿ ಮತ್ತೆ ಕ್ರಿಯಾಶಕ್ತಿಯನ್ನ ಉಪಯೋಗಿಸ್ತಾರೆ. ಇಷ್ಟು ಮಾತ್ರ ತಿಳ್ಕೊಳ್ಳೋಣ. ಮುಂದೆ ಎರಡನೆಯ ಒಂದು ಮಾರ್ಗ ಸಂಭೋಗ ಕಾಯದ ಉಡುಪನ್ನ ಧರಿಸುವುದು ಅಂತ ಹೇಳ್ತಾರೆ. ಎರಡನೆಯ ಮಾರ್ಗ ಸಂಭೋಗ ಕಾಯದ ಉಡುಪನ್ನ ಧರಿಸುವುದು. ಇದರ ಅರ್ಥನೇ ನನ್ನ ಬುದ್ಧಿಗೆ ಅಥವಾ ನನ್ನ ಬುದ್ಧಿಶಕ್ತಿಗೆ ಮಿಗಿಲಾಗದು ಅಂತಾರೆ. ಸಂಭೋಗ ಕಾಯದ ಅರ್ಥವನ್ನ ಊಹಿಸೋದು ಕೂಡ ನಮ್ಮ ಬುದ್ಧಿಶಕ್ತಿಗೆ ಮೀರಿದೆ ಅಂತ ಲೆಕ್ಬಿಟ್ಟು ಅವ್ರಿಗೆ ಹೇಳ್ತಾ ಬರ್ತಾರೆ. ಆದ್ರೆ ಇವರು ನಿರ್ವಾಣ ಲೋಕದಲ್ಲಿ ನೆಲೆಸಿರ್ತಾರೆ. ನಿರ್ವಾಣ ಲೋಕ ಅಂದ್ರೆ ಆತ್ಮಲೋಕ ಅಲ್ವಾ? ಆತ್ಮಲೋಕದಲ್ಲಿ ನೆಲೆಸಿರ್ತಾರೆ. ಆತ್ಮ, ಬುದ್ಧಿ ಮತ್ತು ಮನಸ್ಸು ಅಂತಕ್ಕಂಥ 3 ಮುಖವಾಗಿ ಇವರು ವ್ಯಕ್ತವಾಗ್ತಾರೆ. ನಾವು ಮೊದಲನೇ ಉಡುಪು ಧರ್ಮಕಾಯ ಎಲ್ಲಿ ನೆಲೆಸಿರ್ತಾರೆ? ಅನುಪಾದಕ ಲೋಕದಲ್ಲಿ, ಪುರುಷಾತ್ಮನಲ್ಲಿ ಅಲ್ವಾ? ಈ ಸಂಭೋಗಕಾಯ ಈ ಮಾರ್ಗವನ್ನ ಅರಸ್ತಾ ಹೋಗ್ತಕ್ಕಂಥವ್ರು, ಈ ದಾರಿಯಲ್ಲಿ ಹೋಗ್ತಕ್ಕಂಥವ್ರು ಆತ್ಮಲೋಕ ಅಥವಾ ನಿರ್ವಾಣ ಲೋಕದಲ್ಲಿ ನೆಲೆಸಿರ್ತಾರೆ. ಅವರು ಆತ್ಮ, ಬುದ್ಧಿ, ಮನಸ್ಸು ಅನ್ನುವಂತಹ 3 ಮುಖವಾಗಿ ಕೆಲಸ ಮಾಡ್ತಾರೆ. ಆದ್ರೆ ಅವರ ಕೆಲಸದ ವಿವರ ನನ್ನ ಬುದ್ಧಿಶಕ್ತಿಗೆ ಮೀರಿತು ಅಂತ ಹೇಳ್ತಾ ಬರ್ತಾರೆ. ಮೂರನೆಯ ಒಂದು ಮಾರ್ಗ, ಮೂರನೆಯ ಮಾರ್ಗದಲ್ಲಿ ಹೇಳ್ತಾರೆ ನಿರ್ಮಾಣ ಕಾಯದ ಉಡುಪನ್ನ ಧರಿಸೋದು.
ನಿರ್ಮಾಣ ಕಾಯದ ಉಡುಪನ್ನ ಧರಿಸುವುದು. ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ಮಾರ್ಗ. ಯಾಕೆಂದ್ರೆ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾದ ನಮ್ಮಲ್ಲಿ ನಾವು ಆರಿಸ್ಕೊಂಡಿರ್ತಕ್ಕಂಥದ್ದು ಈ ದಾರಿ ಅಂತ ನಿನ್ನೆನೆ ನಾವು ಉಪನ್ಯಾಸದಲ್ಲಿ ಕೇಳ್ತಾ ಬಂದ್ವಿ. ನಿರ್ಮಾಣ ಕಾಯರು ಅಂತ. ನಿರ್ಮಾಣ ಕಾಯರು ಅಂದ್ರೆ ಯಾರು? ಈ ಮಾರ್ಗದಲ್ಲಿ ನಡೀತಕ್ಕಂತಹ ವ್ಯಕ್ತಿಗಳ ಕೆಲಸ ಏನು ಅಂತ ನೋಡೋದಾದ್ರೆ, ಆಧ್ಯಾತ್ಮ ಶಕ್ತಿಯ ಒಂದು ಕಾರ್ಯಾಲಯದ ಅಂಗವಾಗಿ ಭಾಗವಾಗಿ ಈಶ್ವರನ ನೇತೃತ್ವದಲ್ಲಿ ಆತನ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಆ ಒಂದು ಶಕ್ತಿಗೆ ಬೆಂಬಲವಾಗಿರ್ತಕ್ಕಂಥದ್ದು. ಅಂದ್ರೆ ಈ ದಿವ್ಯ ಶಕ್ತಿ, ಆಧ್ಯಾತ್ಮ ಶಕ್ತಿ ಆ ಒಂದು ಉನ್ನತ ಸ್ಥಳಕ್ಕೆ ಏರಿರ್ತಕ್ಕಂತಹ ಅವರ ಅನುಗ್ರಹ ಶಕ್ತಿ ಅಂತ ನಾವೇನ್ ಹೇಳ್ತೀವಲ್ಲ, ಆ ಶಕ್ತಿಯ ಒಂದು ಭಂಡಾರ ಇರುತ್ತೆ ಅಂತ ಹೇಳ್ತಾರೆ. ಒಂದು ತಟಾಕ ಅಥವಾ ರೆಸರ್ವಾಯರ್ ಅಂತ ಆಧ್ಯಾತ್ಮ ಶಕ್ತಿಯ ಒಂದು ಭಂಡಾರವನ್ನ ಏರ್ಪಡಿಸಿರ್ತಾರೆ. ಏನಕ್ಕೋಸ್ಕರ? ಆ ಶಕ್ತಿಯನ್ನ ಕೆಳಗಿನ ಲೋಕಗಳಲ್ಲಿ ಇನ್ನ ಮನುಷ್ಯ ವರ್ಗದ ಬೆಳವಣಿಗೆಗಾಗಿ ಬೇಕಾದಾಗ ಆ ಶಕ್ತಿಯನ್ನ ಉಪಯೋಗ ಮಾಡ್ಕೊಳ್ತಕ್ಕಂತಹ ಒಂದು ವಿಚಾರ. ಶ್ವೇತಶ್ರೀ ಸಂಘದಲ್ಲಿರ್ತಕ್ಕಂತಹ ಸದಸ್ಯರು, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಈ ಆಧ್ಯಾತ್ಮ ಶಕ್ತಿಯ ಭಂಡಾರದಿಂದ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಕೆಲಸ ಕಾರ್ಯಗಳನ್ನ ನಿರ್ವಹಿಸಬಹುದಾಗಿದೆ. ಅಂದ್ರೆ ನಿರ್ಮಾಣಕಾಯರ ಕೆಲಸ ಏನು ಅಂದ್ರೆ ದಿವ್ಯ ಶಕ್ತಿಯನ್ನ ಉತ್ಪತ್ತಿ ಮಾಡಿ ಶೇಖರಣೆ ಮಾಡತಕ್ಕಂಥದ್ದು. ಏನು? ದಿವ್ಯ ಶಕ್ತಿಯನ್ನ ಉತ್ಪತ್ತಿ ಮಾಡಿ ಅದನ್ನ ಶೇಖರಣೆ ಮಾಡ್ತಾ ಹೋಗ್ತಕ್ಕಂಥ ಒಂದು ನಿರ್ಮಾಣ ಕಾಯ ಒಂದು ಮಾರ್ಗವನ್ನ ಅನುಸರಿಸತಕ್ಕಂತಹವರ ಒಂದು ಕೆಲಸ. ಈ ನಿರ್ಮಾಣ ಕಾಯರು ಕಾರಣ ದೇಹಕ್ಕೆ ಸಂಬಂಧಪಟ್ಟಂತಹ ನಿತ್ಯಾಣುವನ್ನ ಮತ್ತು ತಾನು ಸಂಸಾರ ಚಕ್ರವನ್ನ ಪ್ರವೇಶಿಸಿದಾಗಲಿಂದಲೂ ಕೂಡ ತನ್ನ ಸಂಸರಣೆಗೋಸ್ಕರ ಬಳಸಿದಂತಹ ಈ ಕೆಳಗಿನ 3 ಲೋಕಗಳ ನಿತ್ಯಾಣುಗಳನ್ನ ಇಟ್ಟುಕೊಂಡು ಅವಶ್ಯಕತೆ ಇದ್ದಾಗ ಯಾವ ಪ್ರಕೃತಿ ಮಟ್ಟದಲ್ಲಾದ್ರೂ ಸರಿ ಆ ನಿತ್ಯಾಣುವಿನ ಸುತ್ತಲೂ ದೇಹವನ್ನ ಕಟ್ಟಿಕೊಳ್ತಕ್ಕಂತಹ ಸಾಮರ್ಥ್ಯ ಇರುವಂತಹವರು. ನಾವೀಗಾಗ್ಲೇ ತಿಳ್ಕೊಂಡ್ವಿ, ನಿತ್ಯಾಣು ಅಂದ್ರೆ ಪ್ರತಿಯೊಂದು ಲೋಕದ ಕೂಡ ಆ ಸೂತ್ರಾತ್ಮನಾಗಿ ಕೆಳಗಡೆ ಇಳಿದು ಬರ್ತಾ ಇರ್ತಕ್ಕಂಥ ಪ್ರಜ್ಞಾನಾಂಶವು ಕೆಳಗಿನ ಲೋಕಗಳಲ್ಲಿ ಪ್ರತಿಯೊಂದು ಲೋಕದಲ್ಲೂ ಕೂಡ ಒಂದೊಂದು ಉಪಾಧಿಯನ್ನ ಕಟ್ಟಿಕೊಳ್ತಾ ಹೋಗ್ತಾನೆ. ಒಂದು ನಿತ್ಯಾಣುವನ್ನ ಆಯ್ಕೆ ಮಾಡಿಕೊಂಡು ಅಂತ ಅತ್ಯಂತ ಉನ್ನತ ಸ್ತರದಲ್ಲಿರ್ತಕ್ಕಂತಹ ಆ ಲೋಕದಲ್ಲಿ ಅತ್ಯಂತ ಉನ್ನತ ಸ್ತರದಲ್ಲಿರ್ತಕ್ಕಂತಹ ಉಪಲೋಕದ ಪರಮಾಣುವನ್ನ ಆರಿಸ್ಕೊಂಡು ಈ ನಿತ್ಯಾಣುಗಳನ್ನ, ಶಾಶ್ವತ ಅಣುಗಳನ್ನ ಈ ಒಂದು ಮಾರ್ಗದಲ್ಲಿ ಮುಂದುವರಿತಕ್ಕಂಥವರು ವಿಸರ್ಜನೆ ಮಾಡೋದಿಲ್ಲ. ಮೊದಲನೇ ಮಾರ್ಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ವಿಸರ್ಜನೆ ಮಾಡ್ತಾರೆ. ಈ 3ನೇ ಮಾರ್ಗ ನಿರ್ಮಾಣಕಾಯರು ಇರ್ತಾರಲ್ಲ, ಅವರು ಈ ಕೆಳಗಿನ ಲೋಕಗಳಿಗೆ ಸಂಬಂಧಪಟ್ಟಂತಹ ನಿತ್ಯಾಣುಗಳನ್ನ ಇಟ್ಕೊಂಡಿರ್ತಾರೆ. ಕೆಳಗಿನ ಲೋಕಗಳು ಅಂದ್ರೆ ಯಾವುದು? ಯಾವ್ಯಾವುದು ಕೆಳಗಿನ ಲೋಕಗಳು? ರೂಪ ಮನೋಲೋಕ, ಆಶಾಲೋಕ ಮತ್ತೆ ಸ್ಥೂಲ ಲೋಕ ಅಲ್ವಾ? ಇಲ್ಲಿ ಇರ್ತಕ್ಕಂತಹ ಅವರು ಕಟ್ಕೊಂಡಿದ್ದಂತಹ ಉಪಾಧಿಗಳನ್ನು ಕಟ್ಕೊಳ್ಳಕ್ಕೆ ಬಳಸಿದ್ದಂತಹ ನಿತ್ಯಾಣುವನ್ನ ಇನ್ನ ಉಳಿಸ್ಕೊಂಡಿರ್ತಾರೆ. ಅದನ್ನ ವಿಸರ್ಜನೆ ಮಾಡೋದಿಲ್ಲ. ಯಾವಾಗ ಅವಶ್ಯಕತೆ ಇದೆಯೋ ಅವರು ಮತ್ತೆ ಜನ್ಮವನ್ನ ಪಡ್ಕೊಂಡು ಬರ್ತಾರೆ ಭೂಮಿ ಮೇಲೆ. ಅವಶ್ಯಕತೆ ಇದ್ದಾಗ್ಲೆಲ್ಲ ಸಲೀಸಾಗಿ, ಯಾಕೆಂದ್ರೆ ಈ ನಿತ್ಯಾಣುವನ್ನ ಅವರು ವಿಸರ್ಜನೆ ಮಾಡಿರೋದಿಲ್ಲ. ಈ ನಿತ್ಯಾಣುವನ್ನ ಉಪಯೋಗಿಸ್ಕೊಂಡು ಅದ್ರ ಸುತ್ತ ಆಯಾ ಲೋಕಗಳಲ್ಲಿ ಬೇಕಾದಂತಹ ಉಪಾಧಿಗಳನ್ನ ಕಟ್ಟಿಕೊಂಡು ಕೆಳಗಿನ ಲೋಕಗಳಿಗೆ ಇಳಿದು ಬಂದು ಇನ್ನೂ ಕೂಡ ಸೇವಾ ಕಾರ್ಯಗಳಲ್ಲಿ ಈ ಮಾನವ ಕೋಟಿಯ ಕಲ್ಯಾಣಕ್ಕಾಗಿ ಕೆಲಸಗಳನ್ನ ಮಾಡತಕ್ಕಂತಹ ಸಾಮರ್ಥ್ಯವನ್ನ ಪಡೆದವರಾಗಿರ್ತಾರೆ. ಈಗ ಅರ್ಥ ಆಯ್ತಲ್ವಾ? ಈ ಒಂದು ಮಾರ್ಗದಲ್ಲಿ ಹೋಗತಕ್ಕಂತಹವರ ಕೆಲಸ ಏನು ಅಂತಕ್ಕಂಥದ್ದು. ಅಂದ್ರೆ ತಾನು ಸಂಸರಣದಲ್ಲಿ ಉತ್ತೀರ್ಣನಾದಂತಹ ಪ್ರಪಂಚದ ಸಂಬಂಧವನ್ನ ಇಟ್ಕೊಂಡಿರ್ತಾರೆ. ತಾನು ಎಲ್ಲಿ ಜನ್ಮವನ್ನ ಪಡೆದು ಈ ಒಂದು ಪ್ರಜ್ಞೆಯ ವಿಕಾಸವನ್ನ ಗಳಿಸ್ಕೊಳ್ತಾ ಜೀವನ್ಮುಕ್ತ ಸ್ಥಿತಿಗೆ ಬಂದಿರ್ತಾನಲ್ಲ, ಆ ಒಂದು ಲೋಕದ ಸಂಬಂಧವನ್ನ ಇಟ್ಕೊಂಡಿರ್ತಾನೆ. ಅಂದ್ರೆ ಭೂಮಿಯ ಮೇಲೆ ನಾವೀಗ ವಿಕಾಸ ಆಗ್ತಿದೀವಿ ಅಂದ್ರೆ ಆ ಹಂತಕ್ಕೆ ಹೋದ ನಂತರ
ಈ ಮಾರ್ಗವನ್ನ ಆರಿಸ್ಕೊಂಡ್ರೆ ಈ ಭೂಮಿಯ ಮೇಲೆ ಮತ್ತೆ ಮತ್ತೆ ಜನ್ಮವನ್ನ ಪಡ್ಕೊಂಡು ಬಂದು ಇಲ್ಲಿರ್ತಕ್ಕಂಥ ಜೀವಿಗಳ ಲೋಕ ಕಲ್ಯಾಣಕ್ಕೋಸ್ಕರ ಅಥವಾ ವಿಕಾಸಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು. ಇದು ಭೂಮಿ, ನಮ್ಗಿದು ಪ್ರಸ್ತುತ ನಮ್ಗೆ ಅರ್ಥ ಆಗತ್ತೆ. ಹಾಗೆ ಎಷ್ಟೋ ಗೋಳಮಾಲೆಗಳಿದೆ, ನಾನು ಹೇಳದ್ನಲ್ಲ, ಎಷ್ಟೋ ಗೋಳಗಳಿದೆ, ಎಷ್ಟೋ ಗ್ರಹಗಳಿದೆ. ಅಲ್ಲಲ್ಲಿ ಯಾರ್ಯಾರು ಯಾವ್ಯಾವ ಗ್ರಹದಲ್ಲಿ ಸಂಸರಣೆಯನ್ನ ಹೊಂದಿ ಆ ಒಂದು ಜೀವನ್ಮುಕ್ತ ಸ್ಥಿತಿಯನ್ನ ಪಡ್ಕೊಂಡಿರ್ತಾರೋ ಅದೇ ಗೋಳಗಳಲ್ಲಿ ಕೆಳಗಿನ ಲೋಕಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನ ಗಳಿಸ್ಕೊಳ್ತಾ ಆ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂತಹವರು. ಅರ್ಥ ಆಯ್ತಲ್ವಾ? ಮೌನವಾಣಿ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಇದರ ಒಂದು ವಿವರಣೆಯನ್ನ ಕೊಡ್ತಾರೆ ನಮ್ಗೆ. ಈ ನಿರ್ಮಾಣಕಾಯರು ಹೇಗ್ ಕೆಲಸ ಮಾಡ್ತಾರೆ ಅಂದ್ರೆ, ಪ್ರಪಂಚವನ್ನ ಈಗಿರುವುದಕ್ಕಿಂತಲೂ ಹೆಚ್ಚಿನ ದುಃಖ ಮತ್ತು ಸಂಕಟಗಳಿಗೆ ಒಳಗಾಗದಲೇ ಇರುವ ಹಾಗೆ ತಡೀತಕ್ಕಂತಹ ಒಂದು ರಕ್ಷಣಾ ಕೋಟೆಯ ರೂಪದಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನ ಪಡ್ಕೊಳ್ತಾನೆ ನಿರ್ಮಾಣಕಾಯ. ಅಂದ್ರೆ ಈ ತಾನು ಎಲ್ಲಿ ಸಂಸ್ಕರಣೆಯನ್ನ ಹೊಂದಿ ಆ ಜೀವನ್ಮುಕ್ತ ಸ್ಥಿತಿಯನ್ನ ಪಡ್ಕೊಂಡಿರ್ತಾನೋ ಆ ಭೂಮಿಯ ಮೇಲೆ ಇನ್ನೂ ಇರ್ತಕ್ಕಂತಹ ಜೀವಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಒಂದು ರಕ್ಷಣಾ ಕೋಟೆಯನ್ನು ಕಟ್ಟುವಂತಹ ಕಾರ್ಯ, ಅವರ ಒಂದು ಸಂಸ್ಕರಣೆಯನ್ನ ತೀವ್ರಗೊಳಿಸೋದಕ್ಕೋಸ್ಕರ ಆಧ್ಯಾತ್ಮ ಶಕ್ತಿಯನ್ನ ಸದಾ ಕಾಲ ಆತ ಬಿಡುಗಡೆ ಮಾಡಿ ಶೇಖರಣೆ ಮಾಡತಕ್ಕಂತಹ ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಅದಕ್ಕೆ ಹೇಳ್ತಾರೆ, ಮೌನವಾಣಿ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಇದ್ರ ವಿವರಣೆಯನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ಮನುಷ್ಯ ಜೀವನ್ಮುಕ್ತ ಪದವಿಯನ್ನ ಪಡ್ಕೊಂಡು ಆ ಹಂತಕ್ಕೆ ಹೇಳ್ತಾನೆ ಅಂದ್ರೆ ಪ್ರಕೃತಿ ಕೂಡ ನಲಿದಾಡುತ್ತೆ, ಎಲ್ಲ ಮಾನವ ಕೋಟಿಯು ಕೂಡ ಅಷ್ಟು ಸಂತೋಷ ಪಡ್ತಕ್ಕಂಥದ್ದು. ಇನ್ನು ಮುಂದೆ ಇವರು ಈ ಒಂದು ಮಾನವ ಕೋಟಿಗೆ ರಕ್ಷಣೆಯಾಗಿ ಒಂದು ರಕ್ಷಣಾ ಕೋಟೆಯನ್ನ ರಚಿಸ್ತಕ್ಕಂತಹ ಒಂದು ಕೆಲಸದಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿ ನಾವು ಆರಿಸ್ಕೊಂಡಿರ್ತಕ್ಕಂಥ ಮಾರ್ಗ ಇದೆ. ನಾವು ನಿನ್ನೆ ಒಂದು ಉಪನ್ಯಾಸದಲ್ಲಿ ಜಗದೀಶ್ ಸರ್ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ನೋಡಿ, ನಾವು ಆರಿಸ್ಕೊಂಡಿರ್ತಕ್ಕಂತಹ ಒಂದು ಮಾರ್ಗ ಇದೆ ಅಂದ್ರೆ ತ್ಯಾಗ ಮಾರ್ಗ. ಅದಕ್ಕೆ ಹೇಳ್ತಕ್ಕಂಥದ್ದು ಈ ದೀಕ್ಷಾ ಮಾರ್ಗ ಅಂತಕ್ಕಂಥದ್ದು ತ್ಯಾಗ ಮಾರ್ಗ ಅಂತ. ಇಲ್ಲಿರ್ತಕ್ಕಂಥ ಶಕ್ತಿಯನ್ನ ಬಿಡುಗಡೆ ಮಾಡತಕ್ಕಂತಹ ಉನ್ನತ ಜೀವಾತ್ಮರುಗಳು ಯಾವ ಸ್ವಾರ್ಥಕ್ಕೂ ಕೂಡ ಬಳಸ್ಕೊಳ್ತಕ್ಕಂಥದ್ದಲ್ಲ, ಯಾವಾಗ್ಲೂ ಕೂಡ ಮಾನವ ಕೋಟಿಯ ಏಳಿಗೆಗೋಸ್ಕರ ಬಳಸ್ತಕ್ಕಂಥದ್ದು. ಅಂದ್ರೆ ಪ್ರಪಂಚದ ದುರ್ಭರವಾದ ಹೊರೆಯಂತಿರ್ತಕ್ಕಂಥ ಕಷ್ಟವನ್ನ ತಗ್ಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು? ಶ್ವೇತಶ್ರೀ ಸಂಘ, ಅಂತರಂಗ ಸರ್ಕಾರ. ಆ ಅಂತರಂಗ ಸರ್ಕಾರದ ಬಳಕೆಗೋಸ್ಕರ ಅನುಕೂಲಕ್ಕೋಸ್ಕರ ಈ ದಿವ್ಯ ಶಕ್ತಿಯನ್ನ ಸದಾ ಕಾಲ ಅವರು ಉತ್ಪತ್ತಿ ಮಾಡ್ತಾ ಇರ್ತಾರೆ. ಇವರನ್ನ ಏನ್ ಹೇಳ್ತಾರೆ? ನಿರ್ಮಾಣಕಾಯರು. ಇದು ಮೂರನೆಯ ಒಂದು ಮಾರ್ಗ. ಜೀವನ್ಮುಕ್ತ ಪದವಿಯ ನಂತರ ಮನುಷ್ಯ ಆರಿಸ್ಕೊಳ್ಬಹುದಾದಂತಹ ಮೂರನೆಯ ಮಾರ್ಗ. ನಾಲ್ಕನೆಯ ಒಂದು ಮಾರ್ಗದ ಬಗ್ಗೆ ಅವರು ಹೇಳ್ತಾರೆ, ತಾನು ಯಾವ ಪ್ರಪಂಚದಲ್ಲಿ ಸಂಸರಣ ಹೊಂದಿ ಉತ್ತೀರ್ಣನಾದನೋ ಅದನ್ನು ರಕ್ಷಿಸುವ ಶ್ವೇತಶ್ರೀ ಸಂಘಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದು ಅಧಿಕಾರವನ್ನು ನಿರ್ವಹಿಸುವಂತಹ ಸದಸ್ಯನಾಗುವುದು. ಶ್ವೇತಶ್ರೀ ಸಂಘದ ಅಧಿಕಾರ ವರ್ಗ ಇರುತ್ತಲ್ಲ, ಅಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನ ವಹಿಸ್ಕೊಳ್ತಕ್ಕಂಥದ್ದು. ನಾವು ಮುಂದಿನ ಉಪನ್ಯಾಸದಲ್ಲಿ ತಿಳ್ಕೊಳ್ತೀವಿ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಅವರು ಚಾರ್ಟ್ ಕೂಡ ಬರೆದಿದ್ದಾರೆ. ಈ 6ನೇ ದೀಕ್ಷೆಯಲ್ಲಿ ಇರ್ತಕ್ಕಂಥವ್ರು ಶಿಷ್ಯರನ್ನ ತಗೊಂಡು ಗುರುಗಳಾಗಿ ಅವರಿಗೆ ಮಾರ್ಗದರ್ಶನವನ್ನ ಕೊಡಬಹುದಾಗಿದೆ. ಇಲ್ಲಿ ಬೇರೆ ಬೇರೆ ಅಧಿಕಾರ ವರ್ಗಗಳು 7 ಶಾಖೆಗಳ ಬಗ್ಗೆ ಹೇಳ್ತಾರೆ. ಆಡಳಿತ ಶಾಖೆ ಮತ್ತೆ ಬೋಧನಾ ವರ್ಗ ಮುಖ್ಯವಾಗಿ ನಾನು ಹೇಳ್ತೇನೆ. ಆ ಒಂದು ಶಾಖೆಗೆ ಸೇರಿರ್ತಕ್ಕಂಥವ್ರು ಒಂದು ಆಡಳಿತದ ಮೇಲ್ವಿಚಾರಣೆಯನ್ನ ತಗೊಳ್ತಾರೆ. ಮೊದಲನೇ ಶಾಖೆಗೆ ಸೇರಿರ್ತಕ್ಕಂಥವ್ರು ಅವರು ಜಗತ್ಪ್ರಭುಗಳ ಕೈಗಳಿಗೆ ಕೆಲಸ ಮಾಡ್ತಕ್ಕಂಥವ್ರು. ಅವರನ್ನ ಕೆಳಗಿನ ಹಂತದಲ್ಲಿ ಏನ್ ಹೇಳ್ತಾರೆ? ಮನುಗಳು ಅಂತ ಹೇಳ್ತಾರೆ. ಮನುಗಳು ಅಂದ್ರೆ ಯಾವ ಸ್ಥಳದಲ್ಲಿ ಇರ್ತಾರೆ? 7ನೆಯ ದೀಕ್ಷೆಯ ಹಂತದಲ್ಲಿ ಇರ್ತಕ್ಕಂಥವ್ರು. ಅವರ ಕೈ ಕೆಳಗಡೆ ಇರ್ತಕ್ಕಂಥ 6ನೆಯ ದೀಕ್ಷೆಯಲ್ಲಿ ಇರ್ತಕ್ಕಂಥವ್ರೆ ನಮ್ಮ ಮೌರ್ಯರು. 2ನೇ ಶಾಖೆಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದ್ರೆ ಇವರು ಬೋಧನಾ ವರ್ಗಕ್ಕೆ ಸೇರಿದಂತಹವರು, ಧರ್ಮ ಸ್ಥಾಪನೆಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು.
ಜಗದ್ಗುರುಗಳಾಗಿ ಮೇಲಿನ ಲೋಕದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಗೌತಮ ಬುದ್ಧರು ಈ ಶಾಖೆಗೆ ಅಧಿಪತಿಗಳಾದ್ರೆ ಅವರ ಕೆಳಗಡೆ ಕೆಳಗಿನ ಲೋಕದಲ್ಲಿ ಈ ಕಾರ್ಯವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ಬೋಧಿಸತ್ವ ಒಂದು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು. ಬುದ್ಧ ಅಂತಕ್ಕಂಥದ್ದು ಒಂದು ಅಧಿಕಾರ ಸ್ಥಾನ. 8ನೇ ದೀಕ್ಷೆಯಲ್ಲಿ ಈ ಬೋಧನಾ ಮಾರ್ಗದ ಜವಾಬ್ದಾರಿಯನ್ನ ವಹಿಸ್ಕೊಂಡಿರ್ತಕ್ಕಂಥವ್ರು, ಅವರ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂತಹವರೇ ಬೋಧಿಸತ್ವರು. ಕೆಳಗಿನ ಲೋಕಗಳಲ್ಲಿ ಈ ಬೋಧನಾ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಇನ್ನು ಉಳಿದ 5 ಶಾಖೆಗಳಿಗೆ ಮಹಾಚೌಹಾನ್ರು 7ನೆಯ ದೀಕ್ಷೆಯಲ್ಲಿದ್ದು ಆ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಂಡಿರ್ತಾರೆ. ಇರ್ಲಿ, ಅಂದ್ರೆ ಮುಖ್ಯವಾಗಿ ನಾವಿಲ್ಲಿ ಏನ್ ತಿಳ್ಕೊಳ್ಬೇಕು, ಶ್ವೇತಶ್ರೀ ಸಂಘ ಈ ಒಂದು ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಈಶ್ವರ ಸಂಕಲ್ಪಕ್ಕೆ ಅನುಗುಣವಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಆ ಶ್ವೇತಶ್ರೀ ಸಂಘದ ಅಧಿಕಾರ ವರ್ಗದಲ್ಲಿ ತಾನು ಕೂಡ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಳ್ತಾ ಈ ಕೆಲಸದಲ್ಲಿ ಅವರ ಕೈ ಜೋಡಿಸ್ತಕ್ಕಂಥದ್ದು. ಅದು 4ನೆಯ ಮಾರ್ಗ. 5ನೆಯ ಮಾರ್ಗ ಹೇಳ್ತಾರೆ, ಮುಂದಿನ ಗೋಳ ಮಹಾಲೆಗಳಿಗೆ ಹೋಗಿ ಅಲ್ಲಿ ಬೀಜಗಳಂತೆ ಅವಶ್ಯಕವಾದ ಎಲ್ಲಾ ವರ್ಗದ ರೂಪಗಳನ್ನ ಕಟ್ಟುವ ಕಾರ್ಯವನ್ನ ಕೈಗೊಳ್ಳತಕ್ಕಂಥದ್ದು. ಮುಂದಿನ ಗೋಳಮಾಲೆಗೆ, ಗೋಳಮಾಲೆ ಅಂದ್ರೆ ನಮ್ಮ ಥಿಯಾಸಫಿ ಸಾಹಿತ್ಯದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿ ಹೇಳಿದ್ದಾರೆ. ಇರ್ಲಿ, ಒಂದೊಂದು ಭೂ ವಿಕಾಸ ಯೋಜನೆಯಲ್ಲೂ ಕೂಡ ಒಂದು ವಿಕಾಸ ಯೋಜನೆಯನ್ನೇ ಒಂದು ಗೋಳಮಾಲೆ ಅಂತ ಅನ್ನೋದಾದ್ರೆ ಅದರಲ್ಲಿ 7 ಸರಪಳಿಗಳಿದೆಯಲ್ಲ, ಒಂದೊಂದು ಸರಪಳಿಯನ್ನು ಕೂಡ ಒಂದೊಂದು ಮಾಲೆ, ಚಿಕ್ಕ ಮಾಲೆ ಅಂತ ಕರಿಬಹುದು. ಯಾಕೆಂದ್ರೆ ಕೆಲವು ಕಡೆ ಅದನ್ನ ಮಾಲೆ ಅಂತಾನೆ ಹೇಳಿದ್ದಾರೆ, ಸರಪಳಿ ಅಂತ ಹೇಳಿಲ್ಲ ಕನ್ನಡದ ಅನುವಾದ ಗ್ರಂಥಗಳಲ್ಲಿ. ಇರ್ಲಿ, ಅಂದ್ರೆ ತಾನು ಎಲ್ಲಿ ಸಂಸರಣೆಯನ್ನ ಹೊಂದಿ ಜೀವನ್ ಮುಕ್ತನಾಗಿರ್ತಾನೋ ಆ ಗೋಳಮಾಲೆ ಅಲ್ಲ, ಇನ್ನೊಂದು ಗೋಳಮಾಲೆಗೂ ಹೋಗಿ ಅಲ್ಲಿ ಬೇಕಾದಂತಹ ಕೆಲಸ ಕಾರ್ಯಗಳನ್ನ, ಮುಖ್ಯವಾಗಿ ರೂಪಗಳನ್ನ ಕಟ್ಟತಕ್ಕಂತ ಕೆಲಸ. ಯಾವುದೇ ಒಂದು ಚೈತನ್ಯ ಕೆಳಗಡೆ ಇಳಿದು ಬರ್ತಾ ಕೆಳಗಿನ ಲೋಕಗಳಲ್ಲಿ ಅದು ವಿಕಾಸ ಆಗಬೇಕು ಅಂದ್ರೆ ಅದಕ್ಕೆ ಬೇಕಾದಂತಹ ಉಪಾಧಿ ಸಿಗಬೇಕು. ಉಪಾಧಿ ಅಂದ್ರೆ ಏನು? ದೇಹಗಳು. ಆ ದೇಹಗಳಿಗೆ ಸರಿಯಾದಂತಹ ರೂಪವನ್ನು ಕೊಡಬೇಕು. ಏಕೆಂದ್ರೆ ಆ ದೇಹಗಳು, ಉಪಾಧಿಗಳು ಆ ಒಳಗಡೆ ಇರ್ತಕ್ಕಂಥ ಚೈತನ್ಯದ ವಿಕಾಸಕ್ಕೆ ಪೂರಕವಾಗಿ ಸಹಾಯಕರವಾಗಿ ಇರ್ಬೇಕು. ಹಾಗೆ ರೂಪಗಳನ್ನ ತಿದ್ದಿ ತೀಡಿ ಒಂದು ಆಕಾರವನ್ನ, ದೇಹವನ್ನ ಕೊಡ್ತಕ್ಕಂತಹ ಕೆಲಸ ನೋಡಿ. ಈಗ ಹೇಳ್ತಾರೆ, ಒಂದು ಜೀವಿಯ ದೇಹವನ್ನ ಕಟ್ಟೋದಕ್ಕೆ ಎಷ್ಟೋ ದೇವತೆಗಳ ಕೆಲಸ ಮಾಡ್ತಾರೆ ಅಂತ. ಹೌದಾ? ನಾವ್ ಕೇಳಿದೀವ ಈ ವಿಚಾರವನ್ನ? ಬರೀ ದೇವತೆಗಳಲ್ಲ, ಹೀಗೆ ಜೀವನ್ ಮುಕ್ತಿಯನ್ನ ಪಡ್ಕೊಂಡು ಹೋಗಿರ್ತಕ್ಕಂತಹವರು ಈ ಒಂದು ಮಾರ್ಗದಲ್ಲಿ ಹೋಗುತ್ತಾ ಈ ರೂಪಗಳನ್ನ ಕಟ್ಟತಕ್ಕಂತಹ, ರೂಪಗಳನ್ನ ತಿದ್ದಿ ತೀಡ್ತಕ್ಕಂತಹ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಅವರೇ ಸ್ವತಃ ಪ್ರಾರಂಭವಾದಾಗ ಈ ಒಂದು ಮನುಷ್ಯ ಜೀವಿ ಒಂದು ಗೋಳದಲ್ಲಿ ಹುಟ್ಟಿ ಬಂದು ಮುಂದೆ ವಿಕಾಸ ಆಗಬೇಕು ಅಂತ ಇದ್ದಾಗ ಆ ಒಂದು ಮನುಷ್ಯ ಜೀವಿಯ ರೂಪವನ್ನ ತಿದ್ದಿ ತೀಡೋದಕ್ಕೋಸ್ಕರ ತಾವೇ ಹುಟ್ಟು ಬರ್ತಾರಂತೆ. ತಾವೇ ಸ್ವತಃ ಹುಟ್ಟು ಬಂದು ಆ ರೂಪಗಳನ್ನ ತಿದ್ದತಕ್ಕಂತಹ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಬರೀ ಮನುಷ್ಯರು ಅನ್ಕೋಬೇಡಿ, ಇವರು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲಾ ವರ್ಗದ ರೂಪಗಳನ್ನ ಕಟ್ತಕ್ಕಂತಹ ಎಲ್ಲ ವರ್ಗಗಳು ನಾವು ನೋಡ್ಕೊಂಡು ಬಂದಿದೀವಲ್ಲ. ಭೂಮಿಯ ಮೇಲೆ ಎಲ್ಲಿಂದ ಯಾವ ವರ್ಗದಿಂದ ಪ್ರಾರಂಭ ಆಗುತ್ತೆ? ಖನಿಜ ವರ್ಗದಿಂದ. ಅದಕ್ಕೆ 3 ಹಿಂದೆ ಭೂತ ವರ್ಗಗಳು ಸೂಕ್ಷ್ಮ ಲೋಕಗಳಲ್ಲಿ. ಪಿತೃಗಳು ಅಂತ ಕರೆಯೋದು ಸೌರ ಪಿತೃಗಳು, ಚಾಂದ್ರ ಪಿತೃ. ಅವರಲ್ಲೂ ಕೂಡ 2 ವರ್ಗಗಳಿದೆ, ಚಾಂದ್ರ ಪಿತೃಗಳು, ಸೌರ ಪಿತೃಗಳು. ಚಾಂದ್ರ ಪಿತೃಗಳು ಅಂದ್ರೆ ಚಂದ್ರಗ್ರಹದಿಂದ ಬಂದಿರೋರು ಭೂಮಿಗೆ. ಚಂದ್ರಗ್ರಹದಿಂದ ಅಂದ್ರೆ ಇಲ್ಲಿ ಬಂದಿರೋ ಬೇರೆ ಗೋಳಮಾಲೆಯಿಂದ ಬಂದ ಹಾಗಾಯ್ತಲ್ವಾ, ಅವರು ಬೇರೆ ಗೋಳಮಾಲೆಯಿಂದ ಇಲ್ಲಿಗೆ ಬಂದಿದ್ದಾರೆ. ಅದಕ್ಕೆ ಅವ್ರನ್ನ ಚಾಂದ್ರ ಪಿತೃಗಳು. ಸೌರ ಪಿತೃಗಳು ಅವ್ರು ಬೇರೆ ಒಂದು ವಿಕಾಸ ಯೋಜನೆಯಿಂದನೇ ಬಂದಿರ್ಬೋದು. ಆ ಸೂರ್ಯನ ಕೈ ಕೆಳಗಡೆ ನಡೀತಾ ಇರ್ತಕ್ಕಂತಹ ಒಂದು ಯೋಜನೆಯ ಬೇರೆ ಯೋಜನೆಯಿಂದ ಕೂಡ ಬಂದಿರ್ಬೋದು. ಹೀಗೆ ಬೇರೆ ಗೋಳಮಾಲೆಗಳಿಗೆ ಹೋಗಿ ಅಲ್ಲಿ ರೂಪಗಳನ್ನ ಕಟ್ಟತಕ್ಕಂತಹ, ತಿದ್ದಿ ತೀಡ್ತಕ್ಕಂತಹ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಕ್ಕಂಥವ್ರದ್ದು ಒಂದು ಮಾರ್ಗ. ಅದು 5ನೆಯ ಮಾರ್ಗ ಅಂತ ಹೇಳ್ತಾರೆ. ಇನ್ನು 6ನೆಯ ಮಾರ್ಗ. 6ನೆಯ ಮಾರ್ಗ ಯಾವ್ದಪ್ಪ ಅಂದ್ರೆ ದೇದೀಪ್ಯಮಾನವಾದ ದೇವತೆಗಳ ಸಂಸರಣದ ಸರಣಿಯನ್ನ ಪ್ರವೇಶ ಮಾಡೋದು. ದೇವತೆಗಳು ಅಂದ್ರೆ ನಮ್ಮ ಭಾವನೆ ಏನೋ ಬೇರೆ ತರನೇ ಇರುತ್ತೆ. ಆದ್ರೆ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾದ
ಒಂದು ಪರಿಕಲ್ಪನೆ ಬದಲಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೆ ಸಾಧಾರಣ ಮನುಷ್ಯರು ಯೋಚನೆ ಮಾಡೋದು ದೇವತೆಗಳು ಅನ್ನೋದಕ್ಕೂ ಥಿಯೋಸಾಫಿಕಲ್ ಸೊಸೈಟಿಯ ವಾಂಗ್ಮಯವನ್ನ ತಿಳ್ಕೊಂಡು ದೇವತೆಗಳು ಯಾರು ಅಂತ ಪರಿಚಯ ಮಾಡ್ಕೊಂಡು ಸ್ಪಷ್ಟತೆಯನ್ನ ಪಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ದೇವತೆಗಳದ್ದು ಸಂಸರಣ ಒಂದು ಪ್ರವಾಹ ಇದೆ. ಹೇಗೆ ಜೀವಿಗಳು ಈ ಮಾನವ ವರ್ಗವನ್ನ ಪ್ರವೇಶಿಸಿ ಈ ಒಂದು ವಿಕಾಸ ಯೋಜನೆಯಲ್ಲಿ ಮುಂದುವರಿತಾ ಹೋಗ್ತಾ ಇದ್ದಾರೋ, ಅದೇ ತರ ದೇವಗಣಗಳು ದೇವತೆಗಳಲ್ಲೂ ಕೂಡ ಒಂದು ವಿಕಾಸ ಪ್ರವಾಹ ಇದೆ. ಇಲ್ಲಿ 7 ಪ್ರವಾಹಗಳನ್ನು ಹೇಳ್ತಾರೆ. ಥಿಯಾಸಫಿ ಮೂಲ ತತ್ವಗಳು ಪುಸ್ತಕವನ್ನು ಓದಬೇಕು ನೀವು. ಅಲ್ಲಿ 7 ಪ್ರವಾಹಗಳಲ್ಲಿ ಹೇಗೆ ಜೀವ ವಿಕಾಸ ಅನ್ನೋದು ನಡೀತಾ ಇದೆ ಅಂತ. ದೇವಗಣದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದು ವಿಕಾಸನೆ, ಆದ್ರೆ ಅದು ಸ್ವಲ್ಪ ಉನ್ನತ ಸ್ತರದಲ್ಲಿ ನಡೀತಾ ಇದೆ. ಮನುಷ್ಯ ವರ್ಗಕ್ಕಿಂತ ಸ್ವಲ್ಪ ಉನ್ನತ ಸ್ತರದಲ್ಲಿ ನಡೀತಾ ಇದೆ. ಅಲ್ಲೂ ನಾವು ನೋಡ್ತೀವಲ್ವಾ, ಕ್ಷುದ್ರ ದೇವತೆಗಳು, ಒಳ್ಳೆಯ ದೇವತೆಗಳು, ಹೀಗೆ ಎಷ್ಟು ತರ ನೋಡ್ತೀವಲ್ಲ ಅಲ್ಲೂನುವೆ. ಅವರು ಕೂಡ ಈ ಸಂಸರಣ ಯೋಜನೆಯಲ್ಲಿ ಮುಂದುವರೆದು ಹೋಗ್ತಾ ಇದ್ದಾರೆ. ಒಂದು ಹಂತದಲ್ಲಿ ಜೀವನ್ಮುಕ್ತರಾದ ನಂತರ ಮನುಷ್ಯ ವರ್ಗದಲ್ಲಿ ಇದ್ದಂತವರು ದೇವ ವರ್ಗವನ್ನ ಪ್ರವೇಶ ಮಾಡ್ಬೋದು. ಅಂದ್ರೆ ದೇವತೆಗಳು ವಿಕಾಸ ಹೊಂದುತ್ತಾ ಇದ್ದಾರಲ್ಲ, ಅವರು ಕೂಡ ಪ್ರಜ್ಞೆಯಲ್ಲಿ ಆ ವರ್ಗವನ್ನ ಮನುಷ್ಯನು ಕೂಡ ಸೇರಿ ಹೋಗಬಹುದು. ಅದು ಒಂದು ದಾರಿ. ಏಕೆಂದ್ರೆ ನಾನು ಹೇಳಿದೆ, ನಮಗಿಂತ ಸ್ವಲ್ಪ ಉನ್ನತ ಸ್ತರದಲ್ಲಿ ಅವರ ವಿಕಾಸ ನಡೀತಾ ಇದೆ ಅಂತ. ಇನ್ನು ಕೊನೆಯದಾಗಿ 7ನೆಯ ಒಂದು ಮಾರ್ಗ. 7ನೆಯ ಮಾರ್ಗ ಈಶ್ವರನ ಸಾಕ್ಷಾತ್ ಸಿಬ್ಬಂದಿಯಲ್ಲಿ ಸೇರಿಕೊಂಡು ಕೆಲಸ ಮಾಡೋದು. ಈ ಒಂದು ನಿರ್ದಿಷ್ಟವಾದಂತಹ ಈ ಬೇರೆ ಬೇರೆ ಹಂತಗಳಲ್ಲಿ ಕೆಲಸ ಮಾಡೋದಲ್ಲ. ಡೈರೆಕ್ಟ್ ಆಗಿ ಈ ಸೌರ ಬ್ರಹ್ಮಾಂಡೇಶ್ವರ ಇದ್ದಾನಲ್ಲ, ಆತನ ಕೈ ಕೆಳಗಡೆ ಕೆಲಸ ಮಾಡೋದು, ಆತನ ಸಿಬ್ಬಂದಿ. ಅಂದ್ರೆ ಉದಾಹರಣೆಗೆ ತಗೊಳ್ಬಹುದು. ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ ಕೆಳಗಡೆ ಎಷ್ಟು ವಿಭಾಗಗಳಲ್ಲಿ ಒಂದು ಸರ್ಕಾರವನ್ನ ನಡ್ಕೊಂಡು ಹೋಗ್ತಾ ಇರತ್ತೆ ಅಲ್ವಾ. ಒಂದೊಂದು ಶಾಖೆಗೂ ಒಂದೊಂದು ಡಿವಿಷನ್ಗೂ ಒಬ್ಬೊಬ್ರು ಅಧಿಕಾರಿಗಳಿರ್ತಾರೆ. ಆ ಅಧಿಕಾರಿಗಳ ಕೈ ಕೆಳಗಡೆ ಇನ್ನು ಅನೇಕ ಹಂತಗಳಲ್ಲಿ ಅನೇಕ ಜನರು ಕೆಲಸ ಮಾಡ್ತಾ ಇರ್ತಾರೆ. ಈ ಬೇರೆ ಬೇರೆ ಡಿವಿಷನ್ ನ ಬಿಟ್ಟು ಡೈರೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರ್ ಹತ್ರನೇ ಇದ್ಕೊಂಡು ಅವರ ಸಿಬ್ಬಂದಿಯಲ್ಲಿ, ಅವರ ರಕ್ಷಣೆಯಲ್ಲಿ ಇರ್ಬೋದು, ಅಥವಾ ಅವ್ರ ಕೈ ಕೆಳಗಡೆ ಅವ್ರು ಹೇಳಿದ್ದನ್ನ ಸ್ವತಃ ಇಲ್ಲಿ ಅಂದ್ರೆ ಬೇರೆ ಬೇರೆ ಶಾಖೆಗಳಲ್ಲಿ ಆ ಶಾಖೆಗೆ ಸೇರಿದಂತಹ ಅಧಿಕಾರಿಗಳ ಅನುಜ್ಞೆಗೆ ಅನುಗುಣವಾಗಿ ಕೆಲಸ ನಡೀತಾ ಇದೆ. ಇಲ್ಲಿ ಹೇಗೆ ಡೈರೆಕ್ಟ್ ಆಗಿ ಅವ್ರ ಕೈ ಕೆಳಗಡೆನೆ ಕೆಲಸ ಮಾಡೋದು, ಯಾವುದೋ ಒಂದು ಶಾಖೆ ಅಂತ ಇಲ್ಲ. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಅರ್ಥ ಆಗ್ಲಿ ಅಂತ ನಾನು ಹೇಳಿದೆ. ಅಂದ್ರೆ ಸಾಕ್ಷಾತ್ ಈಶ್ವರನ, ಸೌರ ಬ್ರಹ್ಮಾಂಡೇಶ್ವರನ ಪ್ರಸ್ತುತ ನಾವು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಅವನ ಸಿಬ್ಬಂದಿಯಲ್ಲಿ, ಅವನ ಕೈ ಕೆಳಗಡೆ ಇರ್ತಕ್ಕಂತಹ ಒಂದು ಪ್ರತ್ಯೇಕ ಒಂದು ಪ್ರೈವೇಟ್ ಒಂದು ಗ್ರೂಪ್ ಅಂತ ಅನ್ಕೋಬಹುದು. ಆ ಸಿಬ್ಬಂದಿಯಲ್ಲಿ ಒಂದಾಗಿ ಕೆಲಸ ಮಾಡತಕ್ಕಂಥದ್ದು. ಇವ್ರ ಕೆಲಸ ಹೇಗಿರುತ್ತೆ ಅಂದ್ರೆ, ಯಾವುದೇ ಸಮಯದಲ್ಲಿ ಸೌರ ಬ್ರಹ್ಮಾಂಡದ ಯಾವುದೇ ಭಾಗದಲ್ಲಿ ಎಲ್ಲಿ ಕೆಲಸದ ಅವಶ್ಯಕತೆ ಇದೆಯೋ ಅಲ್ಲಿಗೆ ಕೂಡಲೇ ಹೋಗಿ ಕೆಲಸ ನಿರ್ವಹಿಸಬೇಕು. ಅಂದ್ರೆ ಮೊದಲು ನಾವು ನೋಡಿದ ಮಾರ್ಗಗಳಲ್ಲೇನು, ತಾನು ಎಲ್ಲಿ ಜೀವನ್ಮುಕ್ತನಾಗಿರ್ತಾನ ಆ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ, ಆ ಗೋಳಮಾಲೆಗೆ ಸಂಬಂಧಪಟ್ಟ ಹಾಗೆ, ಅಥವಾ ಇನ್ನೊಂದು ಗೋಳಮಾಲೆಗೆ ಹೋಗಿ ಕೆಲಸ ಮಾಡೋ ಹಾಗೆ. ಇಲ್ಲಿ ಹಾಗಲ್ಲ. ಈಶ್ವರನ 10 ಯೋಜನೆಗಳಿದೆ. ಸದ್ಯ ಪ್ರಸ್ತುತ ನಮ್ಗೆ ನಮ್ಮ ಈ ವಾಂಗ್ಮಯದಲ್ಲಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು ಆ ಸೌರ ಬ್ರಹ್ಮಾಂಡೇಶ್ವರನ ಕೆಳಗಡೆ ನಡೀತಾ ಇರ್ತಕ್ಕಂಥ 10 ಯೋಜನೆಗಳಿದೆ. ನಾವು ಈ ಒಂದು ಮಾರ್ಗವನ್ನ ಆರಿಸ್ಕೊಂಡು 7ನೇ ಮಾರ್ಗವನ್ನ ಆ ಸೌರ ಬ್ರಹ್ಮಾಂಡೇಶ್ವರನ ಒಂದು ಸಿಬ್ಬಂದಿಯಲ್ಲಿ ನಾವು ಹೋಗಿ ಸೇರಿ ಆದ್ರೆ ಆತನ ವಿಕಾಸದ ಯೋಜನೆಗಳಲ್ಲಿ ಯಾವ ಯೋಜನೆಗೆ, ಯಾವ ಗ್ರಹಕ್ಕೆ, ಯಾವ ಗೋಳಮಾಲೆಗೆ, ಯಾವ ಸಮಯದಲ್ಲಿ ಎಲ್ಲಿ ಹೋಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಪಡ್ಕೊಂಡಿರ್ತಾರೆ. ಅದಕ್ಕೆ ಹೇಳ್ತಾರೆ ಇದು ಬಹಳ ಕಷ್ಟಕರವಾದ ಕೆಲಸ. ಯಾಕೆಂದ್ರೆ ಎಲ್ಲಿ ಕಳ್ಸಿದ್ರು ಹೋಗ್ಬೇಕು, ಏನ್ ಕೆಲಸ ಹೇಳಿದ್ರು ಮಾಡ್ಬೇಕು. ಅಷ್ಟು ಸಾಮರ್ಥ್ಯ, ಪರಿಣಿತಿ ಅಂತಕ್ಕಂಥದ್ದು ಆ ಒಬ್ಬ ವ್ಯಕ್ತಿಗೆ ಇರ್ಬೇಕಾಗುತ್ತೆ. ಈ ಮಾರ್ಗವನ್ನ ಆರಿಸ್ಕೊಳ್ತಕ್ಕಂಥವ್ರಿಗೆ ಅಂತ ಶಕ್ತಿ ಸಾಮರ್ಥ್ಯಗಳನ್ನ ಮುಂದೆ ರೂಢಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ ಅತ್ಯಂತ ಕಠಿಣವಾದ ಮಾರ್ಗ. ಇಲ್ಲಿ ಅತ್ಯಂತ ಉನ್ನತ ಮಟ್ಟದ ತ್ಯಾಗದ ನಿರೀಕ್ಷೆ ಇದೆ. ತ್ಯಾಗ ಎಲ್ಲಿಗಾದ್ರೆ ಅಲ್ಲಿ ಹೋಗ್ಬೇಕು, ಅಲ್ಲೇ ಅಲ್ಲ ಅನ್ನುವಂತ ವಿಚಾರವನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ
ಈ ಸಿಬ್ಬಂದಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ಥೂಲ ದೇಹ ಇರಲ್ಲ, ಸ್ಥೂಲ ದೇಹ ಇರೋದಿಲ್ಲ. ಆದರೆ ಆತ ತನ್ನ ಕೆಲಸದ ನಿಮಿತ್ತ ಯಾವ ಗೋಳಕ್ಕೆ ಹೋಗ್ಬೇಕಾಗುತ್ತೋ, ಯಾವ ಗೋಳನೋ, ಯಾವ ವಿಕಾಸ ಯೋಜನೆನೋ, ಯಾವ ಮಾಲೆನೋ ಗೊತ್ತಿಲ್ಲ, ಅಲ್ಲಿ ಆ ಗೋಳದ ಪ್ರಕೃತಿಯಿಂದ ತಾತ್ಕಾಲಿಕವಾಗಿ ತನ್ನ ಕ್ರಿಯಾಶಕ್ತಿಯಿಂದ ಒಂದು ಸ್ಥೂಲ ದೇಹವನ್ನ ನಿರ್ಮಿಸ್ಕೊಳ್ಬೇಕಾಗತ್ತೆ. ಇಲ್ಲೇನ್ ಮಾಡ್ತಾನೆ, ಶಾಶ್ವತ ಬೀಜಾಣುವನ್ನ ಇನ್ನ ಉಳಿಸ್ಕೊಂಡಿರ್ತಾನೆ. ಕೆಲಸ ಇದ್ದಾಗೆ ಬಂದು ಸರ್ ಅಂತ ಒಂದು ಉಪಾಧಿಯನ್ನ ಕಟ್ಕೊಂಡು ಕೆಲಸ ಮಾಡೋದಕ್ಕೆ ಸುಲಭ. ಆದ್ರೆ ಯಾವ ಶಾಶ್ವತ ಬೀಜಾಣುವೂ ಇಲ್ಲ, ಸ್ಥೂಲ ದೇಹವೂ ಇಲ್ಲ, ಯಾವ ಗೋಳದ ಒಂದು ನಿರ್ದಿಷ್ಟ ಒಂದು ಕೆಲಸ ಅಂತ ಇಲ್ಲ. ಎಲ್ಲಿಗೆ ಕಳಿಸಿದ್ರು, ಯಾವ ಗೋಳ ಮಾಲೆಗೆ ಕಳಿಸಿದ್ರು, ಯಾವ ಗೋಳಕ್ಕೆ ಕಳಿಸಿದ್ರು, ಅಲ್ಲಿರ್ತಕ್ಕಂಥ ಪ್ರಕೃತಿ ತತ್ವದಿಂದ ತಾನು ದೇಹವನ್ನ ನಿರ್ಮಿಸ್ಕೊಂಡು ಅಲ್ಲಿ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡತಕ್ಕಂತಹ ಚಾಕಚಕ್ಯತೆ, ಸಾಮರ್ಥ್ಯತೆ, ಶಕ್ತಿ ಆತನಿಗೆ ಇರಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ಈ ಒಂದು ಮಾರ್ಗವನ್ನ ಆರಿಸ್ಕೊಳ್ತಕ್ಕಂಥವನ ಕೆಲಸ ಬಹಳ ಕಷ್ಟಕರವಾಗಿದೆ. ಆತನ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಯಾವ ಮಟ್ಟಕ್ಕೆ ಇರಬೇಕು ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಬಹುದಾಗಿದೆ. ಹೀಗೆ 7 ಮಾರ್ಗಗಳಲ್ಲಿ ಜೀವನ್ಮುಕ್ತನಾದಂತಹವನು ಒಂದು ಮಾರ್ಗವನ್ನ ಆರಿಸ್ಕೊಳ್ತಾ ತನ್ನ ಆಸಕ್ತಿಗೆ, ಅಭಿರುಚಿಗೆ ತಕ್ಕ ಹಾಗೆ, ಅಲ್ಲೂ ಕೂಡ ಸ್ವಾತಂತ್ರ್ಯ ಇದೆ ನೋಡಿ. ಪರಮಾತ್ಮನ ಈ ಯೋಜನೆಯಲ್ಲಿ ಎಷ್ಟು ಸ್ವಾತಂತ್ರ್ಯ ಮನುಷ್ಯನಿಗೆ. ಅದನ್ನ ನಾವು ಒಂದು ಮಾರ್ಗವನ್ನ ಆರಿಸ್ಕೊಳ್ತಾ ಅಲ್ಲಿ ನಾವು ಇನ್ನೂ ಹೆಚ್ಚು ಹೆಚ್ಚು ಬೆಳವಣಿಗೆಯನ್ನ ಪಡ್ಕೊಳ್ತಾ ಈ ಒಂದು ಈಶ್ವರನ ಯೋಜನೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ಕೊಂಡು ಹೋಗ್ತಕ್ಕಂತಹ ಬೃಹತ್ ಅವಕಾಶಗಳಿವೆ. ಈ ಯೋಜನೆಯ ಆದಿನೂ ನಮಗ್ ಸರಿಯಾಗಿ ಗೊತ್ತಿಲ್ಲ, ಅಂತ್ಯವೂ ನಮ್ಮ ಕೈಗೆ ಎಟ್ಕೋದಿಲ್ಲ. ಅಂತಹ ಬೃಹತ್ತಾದಂತಹ ಒಂದು ಯೋಜನೆಯ ಭಾಗವಾಗಿ ನಾವು ಭೂಮಿಯ ಮೇಲೆ ಪ್ರಸ್ತುತ ಮನುಷ್ಯರಾಗಿ ವಿಕಾಸ ಹೊಂದುತ್ತಾ ಇದ್ದೇವೆ. ನಮ್ಮ ಕರ್ತವ್ಯಗಳನ್ನ, ನಮ್ಮ ಜವಾಬ್ದಾರಿಗಳನ್ನ ಅರಿತು ಸರಿಯಾಗಿ ನಮ್ಮ ಜೀವನವನ್ನ ನಿರ್ವಹಣೆ ಮಾಡತಕ್ಕಂತ ಮನಸ್ಥಿತಿಯನ್ನ ನಾವು ಖಂಡಿತವಾಗ್ಲೂ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಗಂಭೀರವಾಗಿ ಪ್ರಯತ್ನವನ್ನ ಮಾಡಬೇಕಾಗಿದೆ ಅಂತ ಹೇಳ್ತಾ, ನನಗೆ ಈ ಅವಕಾಶವನ್ನು ಒದಗಿಸ್ಕೊಟ್ಟಂತಹ ನಿರ್ದೇಶಕರಿಗೂ ಮತ್ತು ಎಲ್ಲ ಶತ್ರು ವರ್ಗದವರಿಗೂ ಕೂಡ ಅನಂತ ಧನ್ಯವಾದಗಳನ್ನ